ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್. ಇದು ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ಸೌಜನ್ಯ ಇವತ್ತು ಕೂಡ ಗೈರು ಹಾಜರಿ. ನೋಡಿ, ಸೀಟ್ ಖಾಲಿ ಇದೆ. ನೋಡಿ, ಸೀಟ್ ಖಾಲಿ ಇದೆ. ಹೌದು, ಸೌಜನ್ಯ ಇವತ್ತು ಗೈರು ಹಾಜರಿ. ನಾನು ನಿಮಗೆ ಕಾಣಿಸದೇ ಇರ್ಬೋದು, ಬಟ್ ಸ್ಟಿಲ್ ನನ್ನ ಮಾತುಗಳನ್ನ ನೀವು ಕೇಳಿಸ್ಕೊತಾನೆ ಇರ್ಬೋದು ಜಿ ಕನ್ನಡ ವಾಹಿನಿಯಲ್ಲಿ. ಅಂಡ್ ಅರುಣ್, ಏನು ಮನೆಗೆಲ್ಲ ಪೇಂಟ್ ಗಿಂಟ್ ಎಲ್ಲ ಹೊಡೆದ್ಬಿಟ್ಟು ಬಂದ್ಯಾ ಹೇಗೆ? ಪೇಂಟ್ ಹೊಡೆದ್ ಬಂದೆ, ಅದಕ್ಕೆ ಸ್ವಲ್ಪ ಪ್ಯಾಂಟ್ ಎಲ್ಲ ಹಿಂಗಾಗ್ಬಿಟ್ಟಿದೆ ಅಲ್ವಾ? ಒಂಥರ ಇದು ನಿಮ್ಮ ಏರಿಯಾಗ ಬಂದು ನಿನ್ನ ಹೆಸರು ಹೇಳಿದಕ್ಕೆ ಹೊಡೆದ್ ಕಳ್ಸಿರೋ, ಅದಕ್ಕೆ ಪ್ಯಾಂಟ್ ಕೂಡ ಅರ್ಧೋಗ್ಬಿಟ್ಟಿದೆ. ಮತ್ತೆ ನಮ್ಮ ಏರಿಯಾಗ ಬಂದು ನನ್ನ ಅಕ್ಕ ಅಂತ ಕರೀದೆ, ಸೌಜನ್ಯ ಅಂತ ಕರೆದ್ರೆ ಹೊಡಿದೆ ಹಂಗೆ ಕಳಿಸ್ತಾರ. ಸೌಜನ್ಯ ಅಕ್ಕ. ಸೊ ವೀಕೆಂಡ್ ಅಲ್ಲಿ ಸಿಕ್ಕಾಪಡೆ ಬಿಸಿ, ಒಂದಷ್ಟು ಈವೆಂಟ್ಸ್ ಎಲ್ಲ ಮಾಡಿ, ಆಮೇಲೆ ಮತ್ತೆ ನೆನೆ ಪೂಜಾ ಗಾಂಧಿ ಅವ್ರ ಇಂಟರ್ವ್ಯೂ ಮಾಡಿ ಫುಲ್ ಸ್ಮಾರ್ಟ್ ಆಗಿ ಕೂತಿರುವಂತಹ ಅರುಣ್ ಹರಿಹರನ್ ಇವತ್ತು ಶೋನಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ನೀನು ಹೇಳ್ಬಿಡು, ಬಿಕಾಸ್ ನೆನೆ ನಾ ಬಂದಿರಲಿಲ್ಲ, ಸುಮಾರು ವಿಷಯಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಇವತ್ತು ಆಸ್ ಇಟ್ ಈಸ್ ಹೆಡ್ಲೈನ್ಸ್ ಅಲ್ಲಿ ನಮ್ಮ ಇದು ಮುದ್ರೆ ಹೇಳ್ಕೊಡ್ತೀವಿ. ಅಂಡ್ ಇವತ್ತು ನರಸಿಂಹರಾಜು ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ಯಾಕಂದ್ರೆ ಅವರು ನಮ್ಮ ಹಾಸ್ಯ ಚಕ್ರವರ್ತಿ ಅವರು, ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂಡ್ ಆಸ್ ಯೂಶುವಲ್ ದೋಸೆ ಇರುತ್ತೆ ನಮ್ಮ ಟಿಫನ್ ಬಾಕ್ಸ್ ಅಲ್ಲಿ. ಸ್ಪ್ರಿಂಗ್ ದೋಸೆ ತಿನ್ವಲ್ಲ, ಮೊನ್ನೆ ಇದ್ರಿ ನೀವು ಅಂತ ಕಾಣಿಸುತ್ತೆ. ಸ್ಪ್ರಿಂಗ್ ದೋಸೆ ಅದೇ ಹೋಟ್ಲಲ್ಲಿ ಇವತ್ತು ಇನ್ನೊಂದು ಸ್ಪೆಷಲ್ ದೋಸೆ ಇದೆ. ಜೊತೆಗೆ ಇಂಡಿಯನ್ ಕ್ರಿಕೆಟ್ ನ ಜೆಂಟಲ್ ಮ್ಯಾನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇವತ್ತು ಮಾತಾಡೋಣ. ಯಾರದು ಅಂತ ಕೇಳೋದೇ ಬೇಡ, ಆಫ್ ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತು, ಅವರು ದ ವೆರಿ ಫೇಮಸ್ ರಾಹುಲ್ ದ್ರಾವಿಡ್. ಹೌದು, ಅವ್ರ ಬಗ್ಗೆ ಕೂಡ ಮಾತಾಡೋಣ. ಬಟ್ ಟು ಸ್ಟಾರ್ಟ್ ವಿತ್ ಮುದ್ರಾ ಕೂಡ ಇರುತ್ತೆ. ಹೌದು, ಜೊತೆಗೆ ಇವಾಗ ಮಾರ್ನಿಂಗ್ ಮಂತ್ರ ಸ್ಟಾರ್ಟ್ ಮಾಡ್ತಾ ನಮ್ಮ ನರಸಿಂಹರಾಜು ಅವರ 9ನೇ ಜನ್ಮ, 90ನೇ, ಹೌದು ನೋಡಿದ್ರ 9ರ ಪಕ್ಕ 0, ಯಾಕಂದ್ರೆ ಅವ್ರಿಗೆ ಅಷ್ಟು ಏನೋ ವಯಸ್ಸು ಆಗ್ತಾನು ಕೂಡ ಅವ್ರು ತುಂಬಾ ಯಂಗ್ ಆಗಿ ಕಾಣಿಸ್ತಿದ್ರು. ಸೊ 9 ಅಂದ್ರು, 16 ಅಂದ್ರು, 20 ಅಂದ್ರು ತಪ್ಪೇ ಇಲ್ಲ. ಸೊ ಅವ್ರ ಬಗ್ಗೆ ಸುಮಾರು ವಿಷಯಗಳು ನಮ್ಮ ಅರುಣ್ ಹೇಳ್ತಾನೆ ಇವಾಗ. ಓಹೋ, ನನಗೆ ತಗ್ಲಾಕ್ಬಿಟ್ರ. ಏನ್ ಹೇಳ್ಬೋದು, 90th ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಇನ್ ದ ಸೆನ್ಸ್ ಅಂದ್ರೆ ಇವಾಗ ಇದ್ದಿದ್ರೆ 90 ವರ್ಷ ಇರ್ತಾ ಇತ್ತು. ಬರ್ತ್ ಆನಿವರ್ಸರಿನ ಆಯ್ತು ಅವ್ರದ್ದು. ಸೊ ಹಾಸ್ಯ ಚಕ್ರವರ್ತಿ, ಹಾಸ್ಯ ರತ್ನ ಅಂತಾನೆ ಅವ್ರನ್ನ ಕರೀತಾ ಇದ್ರು. ಸೊ ಇವ್ರು ಹುಟ್ಟಿದ್ದು ತಿಪ್ಟೂರು, ತುಮಕೂರಿನ ತಿಪ್ಟೂರಲ್ಲಿ ಹುಟ್ಟಿದ್ರು. 1923 ಅಲ್ಲಿ ಇವರ ಜನ್ಮ ಆಯ್ತು. ಜುಲೈ ಮಂತ್ 1923 ಅಲ್ಲಿ ಇವ್ರ ಜನ್ಮ ಆಯ್ತು. ಸ್ಕೂಲ್ಗೆ ಹೋಗು ಅಂತ ಮನೇಲಿ ದಬ್ಬಿದ್ರೆ ಸ್ಕೂಲ್ ಬಾಗ್ಲವರೆಗೂ ಹೋಗಿ ವಾಪಸ್ ನಾಟಕದ ಒಳಗೆ ಹೋಗ್ಬಿಡೋರಂತೆ, ಕಂಪ್ನಿ ಒಳಗಡೆ ಹೋಗ್ಬಿಡೋರಂತೆ. ನರಸಿಂಹರಾಜು ಅವರಾದ್ರೂ ಸ್ಕೂಲ್ ಬಾಗಿಲ್ವರೆಗೂ ಹೋಗೋರು. ನಮ್ಮ ಅರುಣ್ ಇವತ್ತು ಆಕ್ಚುಲಿ ಬೆಳಗ್ಗೆ ಹೇಳ್ತಿದ್ದ, ನಾನು ಸ್ಕೂಲ್ ಬಾಗಿಲ್ವರೆಗೂ ಹೋಗ್ತಿರ್ಲಿಲ್ಲ, ಮನೆ ಬಾಗಿಲ್ವರೆಗೂ ಹೋಗ್ತಿರ್ಲಿಲ್ಲ. ಮನೇಲೆ ಇದ್ದ ಅವ್ರ ಅಮ್ಮನೇ ಎಲ್ಲ ಹೋಮ್ವರ್ಕ್ ಮಾಡ್ಕೊಡೋರಲ್ವಾ. ಆಂಟಿ ಆರ್ ರಿಯಲಿ ಗ್ರೇಟ್. ಸೊ ಸುಮಾರು 170ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ರು ಅವರು. ಸೊ ಆಮೇಲೆ ಇನ್ನೇನು, ಅವ್ರು ಆಕ್ಚುಲಿ ಅವ್ರಿಗೆ 4 ವರ್ಷ ಇರ್ಬೇಕಾದ್ರೇನೆ ಅವ್ರಿಗೆ ಲೈಕ್ ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟಿದ್ರಂತೆ. ಸೊ ಆಲ್ಮೋಸ್ಟ್ ಎಲ್ಲ ಏನ್ ಚಿಲ್ಡ್ರನ್ ಪಾತ್ರಗಳೆಲ್ಲ ಮಾಡ್ಬಿಟ್ಟಿದ್ರಂತೆ. ಏನಂತಾರೆ ಇದು, ಭಕ್ತ ಪ್ರಹ್ಲಾದ, ಈ ಭಕ್ತ ಮಾರ್ಕಂಡಯ್ಯ, ಈ ಪಾತ್ರಗಳೆಲ್ಲ ಮಾಡಿ ನಟಿಸಿದ್ರಂತೆ. ಸೊ ಚೈಲ್ಡ್ ಆರ್ಟಿಸ್ಟ್ ಆಗೇನೆ ಸಿಕ್ಕಾಪಡೆ ಪಾಪ್ಯುಲರ್ ಆಗಿದ್ರು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ನರಸಿಂಹರಾಜು ಅವರು ಅಂದ್ರೆ ಕನ್ನಡ ಚಿತ್ರರಂಗದ ಅಪೂರ್ವ ಜೋಡಿ ಅಂತಾನೆ ಸಿಕ್ಕಾಪಡೆ ಪಾಪ್ಯುಲರ್. ಅಷ್ಟ್ ಮಾತ್ರ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅದ್ ಯಾವ ಲೆವೆಲ್ಗೆ ಪಾಪ್ಯುಲರ್ ಅಂತ ನಿಮ್ಗೂ ಗೊತ್ತು. ಇನ್ಫ್ಯಾಕ್ಟ್ ಅಮಿತಾಬ್ ಬಚ್ಚನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಕೇಳಿದ್ರು ಶೋಲೆ ಫಿಲ್ಮ್ ನಲ್ಲಿ ಆಕ್ಟ್ ಮಾಡೋದಕ್ಕೆ, ಒಂದು ಚಿಕ್ಕ ರೋಲ್ ನಲ್ಲಿ ತುಂಬಾ ಪ್ರಾಮಿನೆಂಟ್ ರೋಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ ಕೇಳಿದ್ರು. ಬಟ್ ಸ್ಟಿಲ್ ಒಪ್ಕೊಳ್ಳಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು, ಬಿಕಾಸ್ ಅವ್ರಿಗೆ ಕನ್ನಡ ಚಿತ್ರರಂಗ ಬಿಟ್ಟು ಬೇರೆ ಯಾವ ಫಿಲ್ಮ್ ನಲ್ಲೂ ಆಕ್ಟ್ ಮಾಡೋ ಆಸೆ ಇರ್ಲಿಲ್ಲ. ಇಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಾದ್ರೂ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಏನ್ ಹೇಳೋರಂತೆ ಗೊತ್ತಾ? ಫಸ್ಟ್ ನರಸಿಂಹರಾಜು ಅವ್ರ ಕಾಲ್ ಶೀಟ್ ಸಿಕ್ತಾ ಅಂತ ಕೇಳೋರಂತೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿ ಅಂದ್ರೆ ಅದರಲ್ಲಿ ನರಸಿಂಹರಾಜು ಅವರು ಇರ್ಲೇಬೇಕಿತ್ತು. ಅಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಡಾಕ್ಟರ್ ರಾಜ್ಕುಮಾರ್ ಅವರು ನರಸಿಂಹರಾಜು ಅವರು ಆಕ್ಟ್ ಮಾಡಿರುವಂತಹ ಒಂದು ಮೂವಿನಲ್ಲಿ ನರಸಿಂಹರಾಜು ಅವರು ಒಂದು ಹಾಡಿನ ಸೀಕ್ವೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ನರಸಿಂಹರಾಜು ಅವರಿಗೆ. ಸೊ ಫಸ್ಟ್ ಡೆಬ್ಯೂ ಆಸ್ ಅ ಸಿಂಗರ್ ಅಲ್ಲಿ ಮಾಡಿದ್ರು. ಸೊ ಇನ್ನು ಸುಮಾರು ವಿಷಯಗಳು ಹಾಸ್ಯ ಚಕ್ರವರ್ತಿ ಬಗ್ಗೆ ಮಾತಾಡೋಣ. ಬಡೋದಕ್ಕೂ ಮುಂಚೆ ಹಸುವಾಗ್ತಿಲ್ವಾ ನಿಮ್ಗೆ? 8:30 ಆಗೋಯ್ತಾಗ್ಲೇ ತಿಂಡಿ ತಿನ್ನುವಂತ ಟೈಮು. ಸೊ ಒಂದು ಸ್ಪೆಷಲ್ ದೋಸೆ ಇವತ್ತಿನ ಟಿಫಿನ್ ಬಾಕ್ಸ್ ಅಲ್ಲಿ, ಯಾವ ದೋಸೆ ಹೇಗ್ ಮಾಡೋದು, ಎಲ್ಲದು ಸ್ಪೆಷಲ್ ಎಲ್ಲ ತೋರಿಸ್ತಾ ಇದೀವಿ, ನೋಡ್ಕೊಂಡು ಬನ್ನಿ. ದೋಸೆ ಅಂದರೆ ನನಗಷ್ಟೆಲ್ಲ ಎಲ್ಲರಿಗೂ ಇಷ್ಟ. ಮಡವಾಳದಿಂದ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಯಾಕೆಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ವಾರಕ್ಕೊಂದ್ಸಾರಿ ಆದ್ರೂ ಬಂದು ಇಲ್ಲಿ ತಿಂದ್ಕೊಂಡು ಹೋಗೋಂಥದ್ದು ಒಂದು ಅಭ್ಯಾಸ. ಇಲ್ಲಿ ಫ್ಯಾಟಿ ಅಂಥದ್ದಂತ ಜಾಸ್ತಿ ಇಲ್ಲದೆ ನಾರ್ಮಲ್ ಹೋಮ್ಲಿ ಫುಡ್ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಇಷ್ಟಪಟ್ಟು ಬರ್ತಾ ಇದ್ದೀವಿ. ನಮ್ಮ ಹೋಟ್ಲಲ್ಲಿ ಸ್ಪ್ರಿಂಗ್ ರೋಲ್ ದೋಸೆ ಅನ್ನೋದು ಭಾರಿ ಫೇಮಸ್ಸು. ಯಾಕಂದರೆ ಇದನ್ನು ಹುಡ್ಕೊಂಡು ಜನಗಳು ದೂರ ದೂರ ಕಡೆಯಿಂದ ಬರ್ತಾರೆ. ಶನಿವಾರ ಭಾನುವಾರ ಅಂತೂ ತುಂಬ ಬೇಡಿಕೆ ಜಾಸ್ತಿ ಇರ್ತದೆ. ಇದು ಪ್ಯೂರ್ ವೆಜಿಟೇಬಲ್ ಇದು. ಅದರಿಂದ ನಾವು ಇದನ್ನ ನಮ್ಮ ಹೋಟೆಲ್ನ ಸ್ಪೆಷಲ್ ಅಂತಲೇ ಹೇಳ್ಬೋದು.
ವೆಲ್ಕಮ್ ಬ್ಯಾಕ್. ಇದು ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಒಂದ್ 2-3 ದಿನ ರಜೆ ತಗೊಂಡ್ಬಿಟ್ರೆ ಆ ಜೋಶೇ ಬರಲ್ಲ ಅಲ್ವಾ? ಇವಾಗ ಆ ಜೋಶ್ ಬೇಕೇ ಬೇಕು. ನನ್ಗೆ ಜೋಶ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಚಿಕ್ಕ ಬ್ರೇಕ್ ತಗೋಬೇಕು. ಬ್ರೇಕ್ ತಗೊಳಕ್ಕೂ ಮುಂಚೆ ನರಸಿಂಹರಾಜು ಅವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ವಿ. ಅಕ್ಟೋಬರ್ 5ನೇ ತಾರೀಕು ಒಂದು ಎಕ್ಸಿಬಿಷನ್ ಎಲ್ಲ ಏರ್ಪಡಿಸಿದ್ರು. ಸೊ ಪೇಪರ್ ಅಲ್ಲಿ ನೋಡಿರ್ತೀರಾ ನೀವು, ಅಫ್ಕೋರ್ಸ್ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ ನೀವು. ಸೊ ನರಸಿಂಹರಾಜು ಅಂತ ಹಾಸ್ಯ ಚಕ್ರವರ್ತಿ, ಇಂಥ ಪಾಪ್ಯುಲರ್ ಆಕ್ಟರ್ ಒಬ್ಬರ ಹೆಸರಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ರಸ್ತೆ ಇಲ್ಲ, ಅಥವಾ ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡ್ತಿಲ್ಲ, ಅವರ ನೆನಪಿಗೆ ಅಂತ ನಾವ್ ಏನೂನೇ ಮಾಡ್ತಿಲ್ಲ. ನಮ್ಗೆ ಬೇಜಾರಾಗತ್ತೆ. ಇನ್ನವ್ರ ಮಗಳು, ಎಷ್ಟು ದುಃಖ ಆಗಿರ್ಬೇಡ ಅವ್ರಿಗೆ. ಸೊ ಸುಧಾ ನರಸಿಂಹರಾಜು ಅವರು ರೀಸೆಂಟ್ ಆಗಿ ಕೇಳಿದ್ರು, ಈ ತರ ನಮ್ಮ ತಂದೆ ಹೆಸರಿನಲ್ಲಿ ಅವರ ಸವಿ ನೆನಪಿನಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಅಪ್ರೋಚ್ ಮಾಡಿದಾಗ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಇವಾಗ ಫೈನಲಿ. ವಾರ್ತಾ ಇಲಾಖೆ ನಿರ್ದೇಶಕರು ವಿಶುಕುಮಾರ್ ಅಂತ, ಹೌದು ವಿಶುಕುಮಾರ್ ಅವರು ಹೇಳಿದ್ದಾರೆ, ನರಸಿಂಹರಾಜು ಅವ್ರ ಹೆಸರಿನಲ್ಲಿ ಒಂದು ಅವಾರ್ಡ್ ನ ಪ್ರತಿ ವರ್ಷ ಕೊಡೋಣ ಅಂತ. ನರಸಿಂಹರಾಜು ಅವಾರ್ಡ್ ಯಾವ ಕ್ಯಾಟಗರಿನಲ್ಲಿ ಇರುತ್ತೆ, ಅದು ಯಾರಿಗೆ ಕೊಡ್ತಾರೆ ಇನ್ ಮುಂದೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದು ಗೊತ್ತಾಗಿದ ತಕ್ಷಣ ಫಸ್ಟ್ ಆ ವಿಷಯ ನಿಮ್ಗೆ ನಾವೇ ರಿವೀಲ್ ಮಾಡ್ತೀವಿ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ಇವಾಗ ಏನ್ ಮಾಡೋಣ? ಬ್ರೇಕ್ ತಗೊಳ್ಳೋಣ. ಬಿಕಾಸ್ ನಿಂಗೆ ಜೋಶ್ ಬರಬೇಕು. ರಜಾ ಆಗಿದೆ, ರಜಾ ತಗೊಂಡಿದೆ ನೆನ್ನೆ ತಾನೆ. ಸೊ ಒಂಥರ ಫ್ರೆಶ್ನೆಸ್ ಇದೆ ಇಲ್ಲಿ. ಹೌದು, ಇವಾಗ ಟ್ಯೂಸ್ಡೇ ಮಾರ್ನಿಂಗ್ ಬ್ಲೂಸ್ ಇಂದ ಸಫರ್ ಮಾಡ್ತಿದ್ದೀನಿ. ಇಷ್ಟು ದಿನಗಳಿಂದ ಒಟ್ಟಿಗೆ ಶೋ ಮಾಡ್ತಿದೀವಿ. ಆಕ್ಚುಲಿ ಅರುಣ್ ಫೇಸ್ಬುಕ್ ಪೇಜ್ ಹೇಗಿದೆ ಅಂತಾನೆ ನಾನು ನೋಡಿರ್ಲಿಲ್ಲ. ನಿನ್ನೆ ನೋಡಿದೆ, ಆಕ್ಚುಲಿ ಡೌಟ್ ಆಗೋಯ್ತು, ಇದು ನಿಜವಾಗ್ಲೂ ಅರುಣ್ ಫೇಸ್ಬುಕ್ ಪೇಜ್ ಏನಾ ಅಂತ. ಯಾಕಂದ್ರೆ ಬರೀ ಹುಡುಗಿರ್ ಫೋಟೋಸ್. ಹುಡುಗಿರ್ ಫೋಟೋಸ್ ಹೌದು, ಯಾರು ಅಂತ ಗೊತ್ತಿಲ್ಲ. ಸುಮಾರು ಜನ ಇವನ್ನ ಟ್ಯಾಗ್ ಮಾಡಿದ್ದಾರೆ, ಇವನ್ ಸುಮಾರು ಜನರನ್ನ ಟ್ಯಾಗ್ ಮಾಡಿದ್ದಾರೆ. ಇವಳು ಫೋಟೋ ನೋಡಿ ಇನ್ನೊಂದು ವಿಷಯನೂ ಗೊತ್ತಾಯ್ತು, ನೀನು ಪೇಜ್ ನೋಡೋದಿರ್ಲಿ, ನೀನು ನಮ್ಮ ಪುನರ್ವಿವಾಹ ಸೀರಿಯಲ್ ನೋಡ್ತಿಲ್ಲ ಅಂತಾನೆ ಗೊತ್ತಾಯ್ತು. ಇಲ್ಲಪ್ಪ, ಡೆಫಿನೆಟ್ಲಿ ಒಂದೊಂದು ಎಪಿಸೋಡ್ ಅಲ್ಲಿ ಇಲ್ಲಿ ನೋಡ್ತಿರ್ತೀನಿ. ಯಾಕಂದ್ರೆ ಐ ಆಮ್ ಅ ವೆರಿ ಹಾರ್ಡ್ ವರ್ಕರ್, ಯು ನೋ, ಅನ್ಲೈಕ್ ಯು ವೆರಿ ಹಾರ್ಡ್ಲಿ ವರ್ಕಿಂಗ್ ಅಲ್ಲ. ಸೊ ಹಾರ್ಡ್ ವರ್ಕರ್ ಅಲ್ವಾ, ಮನೆಗೆ ಹೋಗದೆ ಈ ಕೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು 10 ಗಂಟೆ 11 ಗಂಟೆ ಆಗೋಗುತ್ತೆ. ಸೊ ಒಂದೊಂದ್ಸಲ ಟೈಮ್ ಸಿಕ್ಕಿದಾಗ ನಾನು ನೋಡುವಂತಹ ಕೆಲವು ಸೀರಿಯಲ್ಸ್ ನಲ್ಲಿ, ಟು ಬಿ ವೆರಿ ಫ್ರಾಂಕ್, ಪುನರ್ವಿವಾಹ ಕೂಡ ಒಂದು. ಇಲ್ಲದಿದ್ರೆ ನಿನ್ ರೋಲು ಭಾಸ್ಕರ್, ಹೀರೋ ತಮ್ಮನ್ ರೋಲ್ ನೀ ಪ್ಲೇ ಮಾಡ್ತಿದ್ಯಾ ಅಂತೆಲ್ಲ ಗೊತ್ತಿರ್ತಿತ್ತು. ನೋಡೋಣ ಅಷ್ಟಿದ್ರೆ ಹೀರೋ ಹೆಸರು ಏನು 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 ಹಂಗ್ ಟಕ್ ಅಂತ ಕೇಳಿದ ತಕ್ಷಣ ಉತ್ತರ ಕೊಟ್ರೆ ಭಾಸ್ಕರ್. ಇನ್ನೊಂದು ಪರ್ಯಾಯ ಪದ ಹೇಳಮ್ಮ. ಭಾಸ್ಕರ್ಗೆ ಸೂರ್ಯ, ಕರೆಕ್ಟಾ? ಸೂರ್ಯ, ಹೌದು, ಕರೆಕ್ಟ್. ಅಂಡ್ ಸೂರ್ಯನ ವೈಫ್ ರೋಲ್ ನ ಪ್ಲೇ ಮಾಡ್ತಿರುವಂತ ಹುಡುಗಿ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದ್ದಾಳೆ ನೋಡೋದಕ್ಕೆ. ಹೆಸರು ಗೊತ್ತಿಲ್ವಲ್ಲ, ಬಟ್ ನಾವೆಲ್ಲ ಮುದ್ದಾಗಿ ಅವಳನ್ನ ಅನುಷಾ ಅಂತ ಕರಿತೀವಿ. ಆಕ್ಚುಲಿ ಅವಳ ಹೆಸರೇನು ಗೊತ್ತಿಲ್ಲ, ಗೊತ್ತಿಲ್ವಾ? ಓಕೆ, ಆಕ್ಚುಲಿ ಅವಳ ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಿರ್ತೀವಿ ಮನೆಯಲ್ಲಿ. ಹೆಂಗಸರು ಮೇಲೆ ಗೊತ್ತಲ್ವಾ, ಈ ಹೆಂಗಸರಿಗೆ ಹೇಗೆ ಈ ಸೀರಿಯಲ್ ಕ್ರೇಜ್ ಇರುತ್ತೋ. ಇವಾಗ ಅನುಷಾ ಮುದ್ದಾಗಿದ್ದಾಳೆ, ಅವಳ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದೆ. ಸೊ ಸೀರೆ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾಳಲ್ವಾ ಅಂತೆಲ್ಲ ಮಾತಾಡ್ತಿರ್ತೀವಿ. ಹುಡುಗರಿಗೆ ಇರುವಂತಹ ಒನ್ ಅಂಡ್ ಓನ್ಲಿ ಕ್ರೇಜ್, ಈ ಕ್ರೇಜ್ ಇಂದ ಎಷ್ಟೋ ಮನೆಗಳಲ್ಲಿ ಗಲಾಟೆ ಆಗುತ್ತೆ. ಬಿಕಾಸ್ ಇದು ಒಂದು ಬಂತು ಟಿವಿನಲ್ಲಿ ಅಂದ್ರೆ ಹುಡುಗರು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಕ್ರಿಕೆಟ್. ಹೌದು. ಸೊ ಕ್ರಿಕೆಟ್ ಎಷ್ಟಿಷ್ಟ ಅರುಣ್ ನಿನ್ಗೆ? ತುಂಬಾ ಇಷ್ಟ. ಬ್ಯಾಟಿಂಗ್ ಮಾತ್ರ ಇಷ್ಟ, ಬಾಲ್ ಹಾಕಿದ್ರೆ ಹೊಡಿಯಕ್ ಬರಲ್ಲ, ಹೊಡಿಯಕ್ ಕಷ್ಟ ಅಷ್ಟೇನೆ. ಸೊ ಆಕ್ಚುಲಿ ಕ್ರಿಕೆಟ್ ಅಂತ ಬರ್ತಿದ್ ಹಾಗೇನೆ ಇವಾಗ ಹೇಗೆ ಹೆಂಗಸರು ಸೀರಿಯಲ್ ಮುಂದೆ ಕೂತಾಗ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ವೋ, ಹುಡುಗರು ಕ್ರಿಕೆಟ್ ಅಂತ ಬಂದಾಗ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಬಟ್ ಏನ್ ಗೊತ್ತಾ, ಆಕ್ಚುಲಿ ನಾವು ಕೂಡ ಹುಡುಗಿರು ಕೂಡ ಕೂತ್ಕೊಂಡು ಗಮನ ಇಟ್ಟು ಕ್ರಿಕೆಟ್ ನ ಅರ್ಥ ಮಾಡ್ಕೊಂಡು ನೋಡಿದ್ರೆ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಗೇಮ್. ಇಲ್ದಿದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಫ್ಯಾನ್ಸ್ ಇರ್ತಾನೆ ಇರ್ಲಿಲ್ಲ. ಅಂಡ್ ಕ್ರಿಕೆಟರ್ಸ್ ಅಂತ ಬಂದಾಗ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್ ಈ ಜೆಂಟಲ್ಮೆನ್ಗೆ ಇದ್ದಾರೆ. ಯಾರು ಇವರು? ರಾಹುಲ್ ದ್ರಾವಿಡ್. ಹೌದು, ರಾಹುಲ್ ದ್ರಾವಿಡ್ ಬಗ್ಗೆ ಇವತ್ತು ಇಡೀ ಮಾರ್ನಿಂಗ್ ಮಂತ್ರದಲ್ಲಿ ಸಾಕಷ್ಟು ವಿಷಯಗಳು, ಟಿಪ್ ಬಿಟ್ಸ್ ಮಾತಾಡ್ತಾನೆ ಇರೋಣ. ಯೂಶಲಿ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತೇ ಇರುತ್ತೆ, ರಾಹುಲ್ ದ್ರಾವಿಡ್ ಪರ್ಸನಲ್ ಲೈಫ್ ಬಗ್ಗೆ ಮತ್ತೆ ಅವರ ಪ್ರೊಫೆಷನಲ್ ಲೈಫ್ ಬಗ್ಗೆ. ಬಟ್ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳೋಣ ಇವತ್ತು ಅಂತ. ಓಕೆನಾ? ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಜೊತೆ ಇವಾಗಿರ್ತಾರೆ ಇನ್ನೊಬ್ರು ನಮ್ಮ ಮಾರ್ನಿಂಗ್ ಮಂತ್ರದ ಜೆಂಟಲ್ಮ್ಯಾನ್, ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು. ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರೋ ಕಮಲ ಮುದ್ರಾ ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು ಈ ಕಮಲ ಮುದ್ರಾ, ಏನಿದರ ಸ್ಪೆಷಾಲಿಟಿ, ಹೇಗ್ ಮಾಡೋದಿದು, ಮಾಡುವಾಗ ಯಾವ ಮಂತ್ರ ಹೇಳ್ಕೊಡ್ಬೇಕು ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಮುದ್ರಾದಲ್ಲಿ. ನೋಡ್ಕೊಂಡು ಬನ್ನಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ನವರಾತ್ರಿ ಹಬ್ಬದಲ್ಲಿ ಒಂದು ವಿಶೇಷವಾದಂಥ ಮುದ್ರೆಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ಭಾಳ ಇಷ್ಟಪಡ್ತೀನಿ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಸುಖ, ಶಾಂತಿ, ಐಶ್ವರ್ಯಕ್ಕೋಸ್ಕರ ಹೋರಾಡ್ತಾನೆ, ದುಡಿತಾನೆ, ಮೋಸ ಮಾಡ್ತಾನೆ, ಯಾವುದೋ ರೂಪದಲ್ಲಿ ಹಣ ಸಂಪಾದಿಸ್ತಾರೆ. ಆದರೆ ನನ್ನ ಕೇಳೋದಾದರೆ ವಿಶೇಷವಾದ ಸಂಪತ್ತಂದರೆ ರೂಪ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಆಕರ್ಷಣೆ ಮಾಡ್ಬೋದು. ರೂಪ ಒಂದು ಚೆನ್ನಾಗಿತ್ತು ಅಂದರೆ ಜನ ನಮ್ಮ ಹತ್ರ ತಾನಾಗಿ ತಾನೇ ಬರ್ತಾರೆ. ಹಣ ಇದೆಯೋ ಅಥವಾ ಊಟ ಮಾಡಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ರೂಪ ಮಾತ್ರ ಬಹಳ ಇಂಪಾರ್ಟೆಂಟ್. ಒಬ್ಬ ರೂಪ ಇತ್ತು ಅಂದರೆ ಅವನು ಒಳ್ಳೆ ಸಿನಿಮಾ ಆ್ಯಕ್ಟರ್ ಆಗ್ಬೋದು, ಆ್ಯಕ್ಟ್ರೆಸ್ ಆಗ್ಬೋದು, ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ಬೋದು. ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ಗಳಿಸೋಕ್ಕೆ ನಮ್ಮ ರೂಪ ಕೂಡ ಒಂದು ಕಾರಣ. ಈ ನಮ್ಮ ಸಮಾಜದಲ್ಲಿ ಅತಿಯಾಗಿ ಸುಂದರ ಆಗಿದ್ರೂ ಕೂಡ ಕಷ್ಟ. ಕೆಲವರು ಏನು ಮಾಡ್ತಾರೆ, ರೂಪವಂತಾಗಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವರು ಹೊಟ್ಟೆ ಕಿಚ್ಚಿಗೆ ವಿದ್ವೇಷಣ ಪ್ರಯೋಗ ಅಥವಾ ರೂಪಭಂಗ ಪ್ರಯೋಗ ಅಂಥೇಳಿ ಮಂತ್ರವಿದ್ಯೆಯಿಂದ ಆ ರೂಪವು ಕೂಡ ಹಾಳು ಮಾಡೋಕ್ಕೆ ಜನ ಇದ್ದಾರೆ.
ಆಸ್ತಿನ ಹಾಳು ಮಾಡೋಕ್ಕೆ ಜನ ಇದ್ದಾರೆ, ಮನೆ ಹೊಡೆದಕ್ಕೆ ಜನ ಇದ್ದಾರೆ, ಸೈಟ್ನ ಹಾಳು ಮಾಡೋಕ್ಕೆ ಜನ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಈ ರೂಪವಂತ ಇದ್ದಾರೆ ಅಂತ ಹೇಳಿ ಆ ರೂಪಕ್ಕೂ ಕೂಡ ಭಂಗ ತರುವಂಥ ಪ್ರಯೋಗಗಳನ್ನು ಮಾಡುವಂಥ ಜನ ಕೂಡ ಕೆಟ್ಟ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅಂಥವರಿಗೆ ನವರಾತ್ರಿ ದಿವಸ, ಈ ನವರಾತ್ರಿ ಸಮಯದಲ್ಲಿ ಈ ಶಾರದಾ ತಿಲಕ ಅಂತ ಒಂದು ತಂತ್ರಸಾರ ಮತ್ತು ದಶಮಹಾವಿದ್ಯಾ ರಹಸ್ಯದಲ್ಲಿ, ದಶಮಹಾವಿದ್ಯೆಯಲ್ಲಿ ಕೂಡ ಒಂದು ವಿಶೇಷವಾದಂಥ ಒಂದು ದೇವಿ, ಅದಕ್ಕೊಂದು ಮುದ್ರೆ, ಅದಕ್ಕೊಂದು ಮಂತ್ರ ಇದೆ. ಶ್ರೀ ಆದಿಶಂಕರಾಚಾರ್ಯರು ಕೂಡ ಕನಕಧಾರ ಅನ್ನೋ ಒಂದು ಗ್ರಂಥದಲ್ಲಿ ಈ ಒಂದು ರೂಪಭಂಗ ಅಥವಾ ವಿದ್ವೇಷಣ ಪ್ರಯೋಗ ತಂತ್ರಗಳೇನಾರಾಗಿದ್ದರೆ ಅದಕ್ಕೆ ಪರಿಹಾರವನ್ನು ಸೂಚನೆ ಮಾಡಿದ್ದಾರೆ. ಕೆಲವರು ಗಂಡ ಹೆಂಡ್ತಿದ್ರೆ ಅವ್ರನ್ನ ಬೇರೆ ಮಾಡೋಕ್ಕೆ ನೋಡ್ತಾರೆ, ತಾಯಿ ಮಗನ ಬೇರೆ ಮಾಡ್ತಾರೆ, ತಂದೆ ಮಗನ ಬೇರೆ ಮಾಡ್ತಾರೆ, ಅಣ್ಣ ತಮ್ಮಂದಿರ ಬೇರೆ ಮಾಡಿಬಿಡ್ತಾರೆ. ಹೀಗೆ ಸಂಸಾರದಲ್ಲಿ ಆ ಬಾಂಧವ್ಯ ಅನ್ನೋ ರಿಲೇಷನ್ಶಿಪ್ನ ಹಾಳು ಮಾಡಿಬಿಡ್ತಾರೆ ಈ ವಿದ್ವೇಷಣ ಪ್ರಯೋಗದಿಂದ. ಕ್ಲೋಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಾರೆ, 10-20-30 ವರ್ಷದಿಂದ, ಅವ್ರನ್ನ ಬೇಗ ಬೇರೆ ಆಗಬೇಕು ಅಂತೇಳಿ ಈ ವಿದ್ವೇಷಣ ಪ್ರಯೋಗ ಮಾಡಿ ಅವರಿಬ್ಬರಲ್ಲೂ ವೈರತ್ವವನ್ನು ಬೆಳೆಸಿ ಗಲಾಟೆ ಹಾಕಿಸಿ ಅವ್ರನ್ನ ಬೇರೆ ಮಾಡೋ ರೀತಿ ಮಾಡಿಬಿಡ್ತಾರೆ ಈ ಪ್ರಯೋಗದಿಂದ. ಪ್ರೀತಿ, ಪ್ರೇಮ, ತಾಳ್ಮೆ, ಸಹನೆ, ನಿಷ್ಠೆ, ಶ್ರದ್ಧೆ, ಬಾಂಧವ್ಯ ಮತ್ತು ಈ ಒಂದು ನಡವಳಿಕೆಗಳನ್ನ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ನಾವು ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಂತೆ. ಸಾಲದಕ್ಕೆ ಹೈಪೋಥ್ಯಾಲಮಸ್ ಅಂದರೆ ಥಾಲಮಸ್ ಅಂತ ಎರಡು ನಮ್ಮ ಬ್ರೈನ್ ಒಳಗಿದೆ. ಈ ಥಾಲಮಸ್ ಕೆಳಗೆ ಹೈಪೋಥ್ಯಾಲಮಸ್ ಅಂತ ಒಂದು ಆರ್ಗನ್, ಅದು ಎರಡು ರೀತಿ ಆ್ಯಕ್ಟಿವೇಟ್ ಮಾಡುತ್ತೆ ನಮ್ಮನ್ನು. ಹೈಪೋಥ್ಯಾಲಮಸ್ ಒಂದು ತಿನ್ನೋದು, ಕುಡಿಯೋದು, ನಗೋದು, ಅಳೋದು, ಮಾಡೋದು. ಇನ್ನೊಂದು ಕಡೆ ಎಮೋಷನ್ಸ್ನ, ಎಕ್ಸ್ಪ್ರೆಷನ್ಸ್ನ, ಕೋಪ, ತಾಪ, ಅಸೂಯೆ, ಹೊಟ್ಟೆ ಕಿಚ್ಚು, ಸುಳ್ಳು ಹೇಳೋದು, ಆಣೆ ಇಡೋದು, ಇದೆಲ್ಲ ಮಾಡಿಸುತ್ತೆ. ಈ ಹೈಪೋಥ್ಯಾಲಮಸ್ ಮತ್ತು ಥ್ಯಾಲಮಸ್ಗೆ ಮಂತ್ರವಾದಗಳು ಪ್ರಯೋಗ ಮಾಡಿಬಿಟ್ರೆ, ವಿದ್ವೇಷಣ ಪ್ರಯೋಗ ಮಾಡಿದ್ರೆ ಅವರೆಷ್ಟೇ ಕ್ಲೋಸ್ ಇರಲಿ ಅವ್ರನ್ನ ಬೇರೆ ಮಾಡಿಬಿಡ್ಬೋದು. ಮತ್ತು ಕೆಲವರು ಗರ್ಭಸ್ತ್ರೀ ಅಂದರೆ ಗರ್ಭಿಣಿ ಸ್ತ್ರೀಯರು ಗರ್ಭದಲ್ಲೇ ಇದ್ದಾಗ ಕೆಲವರು ಮಾಟ ಮಾಡಿಸ್ಬಿಟ್ಟು ಆ ಮಗುವಿಗೆ ವಿಕಾರ ರೂಪ ಬರೋಂಗೆ ಮಾಡಿಬಿಡ್ತಾರೆ. ಆ ರೀತಿ ದೋಷ ಇರೋವಂಥವ್ರಿಗೆ ಈ ದಶಮಹಾವಿದ್ಯೆ ಮತ್ತು ಕನಕಧಾರ ಗ್ರಂಥದಲ್ಲಿ ಕಮಲಾದೇವಿ ಅನ್ನೋ ಒಂದು ದೇವಿಯನ್ನು ಪೂಜೆ ಮಾಡಿದ್ರೆ ಆ ಪ್ರಯೋಗಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆ ಮುದ್ರೆ ಏನಪ್ಪ ಅಂದರೆ ಅಲಪದ್ಮ ಅಂಥೇಳಿ ಈ ಮುದ್ರೆ. ಇದು ಅಲಪದ್ಮ ಅಂತ ನಾನು ಹಿಂದೊಮ್ಮೆ ತೋರಿಸಿದ್ದೆ ಈ ಮುದ್ರೆದು. ಅಲಪದ್ಮ ಅಂದರೆ ಈ ನಮ್ಮ 10 ಬೆರಳನ್ನು ಚೆನ್ನಾಗಿ ಅಗಲಿಸೋದು. ಪದ್ಮ ಅಂದರೆ ತಾವರೆ ಹೂವು ಅಂತೇಳಿ. ಈ ರೀತಿ ಯಾರು ಮಾಡ್ತಾರೋ ಅವರಿಗೆ ನಮ್ಮ ಶರೀರದಲ್ಲಿ ಇಂಪಾರ್ಟೆಂಟಾಗಿ 4 ಗ್ರಂಥಿಗಳಿದೆ, ಗ್ಲ್ಯಾಂಡ್ಸ್ ಅಂತಾರೆ, ಚಕ್ರಗಳು. ಇದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ತೋರು ಬೆರಳು ಪಿಟ್ಯೂಟರಿ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡು, ಥೈಮಸ್ ಗ್ಲ್ಯಾಂಡು ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ ಅಂಥೇಳಿ. ಈ 4 ಗ್ರಂಥಿಗಳನ್ನ ಚೆನ್ನಾಗಿ ಅರಳಿಸಿದಾಗ ನಮಗೆ ಎಂಥ ಕ್ರೂರೂಪಿ ಇದ್ದರೂ ಕೂಡ, ರೂಪದಲ್ಲಿ ಸೌಂದರ್ಯತೆ ಇಲ್ಲದೋದ್ರೂ ಕೂಡ ಈ ಒಂದು ಹಾರ್ಮೋನ್ಸ್, ಈ 4 ಗ್ರಂಥಿಗಳಿಂದ ಬರೋ ಹಾರ್ಮೋನ್ಸು ನಮ್ಮಲ್ಲಿ ರೂಪವನ್ನು ಉಂಟು ಮಾಡ್ತದೆ. ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನೇನಾದ್ರು ಗರ್ಭದಲ್ಲೇ ಮಗು ಇದ್ದಾಗ ಧಾರಣೆ ಮಾಡಿದ್ರೆ ಪ್ರತಿನಿತ್ಯ 15 ನಿಮಿಷ ಸುಂದರವಾದಂಥ ಕಣ್ಣು, ನೀಳವಾದ ಮೂಗು, ಸುಂದರವಾದ ಮುಖ ಬರುತ್ತೆ. ಅಷ್ಟು ಚೆನ್ನಾಗಿ ಮಗುವಿಗೆ ಶರೀರ ಸೃಷ್ಟಿಯಾಗತ್ತೆ. ಆದ್ದರಿಂದ ಈ ಕಮಲಾದೇವಿ ಮಂತ್ರ ಯಾರು ಮಾಡ್ತಾರೋ ಪ್ರತಿನಿತ್ಯ, ಒಂದು ಈ ಆಕ್ಸಿಟೋಸಿನ್ ಅಂಥೇಳಿ ಒಂದು ಹಾರ್ಮೋನ್ಸು, ಅದು ಗರ್ಭ ಧರಿಸಲಿಕ್ಕೆ ಅಂತಲೇ ಹಾರ್ಮೋನ್ಸ್ ಬರುತ್ತೆ. ಆ ಹಾರ್ಮೋನ್ಸ್ನ ಇದು ಶುರು ಮಾಡಿಕೊಡುತ್ತೆ, ವೃದ್ಧಿ ಮಾಡಿಕೊಡುತ್ತೆ ಶರೀರದಲ್ಲಿ. ಎರಡನೇದು ಇನ್ನೊಂದು ಎಕ್ಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ಸು, ಅದು ಹೆಂಗಸರಲ್ಲಿ ಮುಟ್ಟನ್ನು ಅಂದರೆ ಋತುಚಕ್ರವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟು ಪವರು ಈ ಒಂದು ಕಮಲ ಮುದ್ರೆಯಲ್ಲಿ. ಯಾರಿಗೆ ಕಣ್ಣಿನಲ್ಲಿ ದೋಷ ಇದೆಯೋ ಅಂದರೆ ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಹಗಲೊತ್ತು ನೋಡ್ತಾರೆ, ನೈಟ್ ಬ್ಲೈಂಡ್ನೆಸ್ ಅಂತಾರೆ, ಅಂಥವರು ಈ ಮುದ್ರೆನ ಮಾಡಬೇಕು. ಮತ್ತು ಯಾರಿಗೆ ಚರ್ಮವ್ಯಾಧಿ ರೋಗ ಇದೆಯೋ, ಯಾರಿಗೆ ಆಗಾವಾಗ ಈ ಮುಖದಲ್ಲಿ ಪಿಂಪಲ್ಸ್ ಬರೋದು, ಅಂದರೆ ಮುಖವನ್ನು ರೂಪವನ್ನು ಹಾಳು ಮಾಡುವಂಥ ಚರ್ಮವ್ಯಾಧಿಗಳಿಗೆ ಈ ಕಮಲಾದೇವಿ ಮುದ್ರೆ ಭಾಳ ವಿಶೇಷವಾದದ್ದು. ಅಂದರೆ ಕಮಲಾದೇವಿ ಮುದ್ರೆ ಬ್ಯೂಟಿಯನ್ನು, ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಅದಕ್ಕೆ ಪ್ರತಿನಿತ್ಯ ಈ ಮುದ್ರೆಯನ್ನು ನಮ್ಮ ಎದೆ ಮುಂದೆ ಇಟ್ಕೊಂಡು ಈ ಒಂದು ಮಂತ್ರದ ಜೊತೆಗೆ ಹೇಳಬೇಕು. ಓಂ ಹೈಂ ಬ್ರೀಂ ಶ್ರೀಂ ಲೀಂ ಹಂ ಸೌಹ ಕಮಲಾದೇವಿಯೈ ನಮಃ. ಓಂ ಹೈಂ ಬ್ರೀಂ ಶ್ರೀಂ ಲೀಂ ಹಂ ಸೌಹ ಕಮಲಾದೇವಿಯೈ ನಮಃ. ಇದನ್ನು ಮಾಡ್ತಾ ಇದ್ದರೆ ಹಾರ್ಮೋನ್ಸ್ ನಮ್ಮಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನಾವು ತಿಂದಂಥ ಆಹಾರ ಪದಾರ್ಥದಲ್ಲಿ ವೈಟಮಿನ್ ಎ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಮುದ್ರೆ. ವೈಟಮಿನ್ ಎ ಏನಕ್ಕೆ ಅಂದರೆ ಹಲ್ಲಲ್ಲಿ ಶಕ್ತಿ ಜಾಸ್ತಿ ಮಾಡುತ್ತೆ, ಮೂಳೆಗಳಲ್ಲಿ ಶಕ್ತಿ ಜಾಸ್ತಿ ಮಾಡುತ್ತೆ. ಮತ್ತು ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ
ಇವೆರಡು ಜಾಸ್ತಿ ಮಾಡುತ್ತೆ. ಇವೆಲ್ಲ ಮಿನರಲ್ಸ್, ನಮಗೆ ಬಾಡಿ ಬೇಕಾದಂಥದ್ದು. ನಾವು ತಿಂದಂಥ ಪದಾರ್ಥಗಳಲ್ಲಿ ಹೆಚ್ಚಿನ ಶಕ್ತಿಯಾಗಿ ವೃದ್ಧಿ ಮಾಡುತ್ತೆ ಈ ಮುದ್ರೆ. ಆದ್ದರಿಂದ ಈ ಕಮಲ ಮುದ್ರೆ ಸೌಂದರ್ಯವರ್ಧಕ ಮುದ್ರೆ. ಇದನ್ನು ದಿನನಿತ್ಯ, ಅದು ಈ ನವರಾತ್ರಿ ಸಮಯದಲ್ಲಿ ಕಮಲಾದೇವಿ ಧ್ಯಾನ ಮಾಡದೆ ಭಾಳ ವಿಶೇಷವಾದಂಥ ಆಶೀರ್ವಾದ ಆ ದೇವಿ ಕಡೆ ನಮಗಾಗತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಧೂಮಾವತಿ ಅನ್ನೋ ಮುದ್ರೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಮುದ್ರ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ತೀನಿ ಆಕ್ಚುಲಿ. ಇವಾಗ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಬರ್ಕೊಂಡಿರ್ತಾರೆ ಮಂತ್ರ ತುಂಬಾ ದೊಡ್ಡದಿದೆ. ಯೂಶುವಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇನ್ನೊಂದು ಹೇಳೋರು, ಅದು ಯಾಕೋ ಇವತ್ತು ಹೇಳಿಲ್ಲ. ಅಂಡ್ ಮೋರ್ ಓವರ್ ಇವತ್ತು ಈ ಕೈಯಲ್ಲಿ ಕಪ್ಪಿದೆ. ಆಯುರ್ವಿನ್ ನ್ಯೂಟ್ರಿಗೈನ್. ಇವಾಗ ನೀವು ಬ್ರೇಕ್ ತಗೊಂಡು ವಾಪಸ್ ಬರೋಷ್ಟೊತ್ತಿಗೆ ದಪ್ಪ ಆಗ್ಬಿಟ್ಟಿರ್ತಾನು. ಸೌಜನ್ಯ, ನಮ್ಮ ಬೆನ್ನು ಬಲದ ನಾಯಕಿ ನೆನೆ ಬಂದಿದ್ರು, ಯಾರು ಗೊತ್ತಲ್ಲ? ಗೊತ್ತು. ದಟ್ ಇಸ್ ಪೂಜಾ ಗಾಂಧಿ ಅವರು. ಶಿ ಇಸ್ ಪುಟ್ ಆನ್ ಅ ಲಿಟಲ್ ವೇಟ್ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಬರ್ತ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಸಖತ್ ಮಿಂಚಿದ್ರು. ಜೊತೆಗೆ ಅರುಣ್, ಏನ್ ಅರುಣ್ ನಾನು ಒಂದಿನ ಬಂದಿಲ್ಲ ಅಂತ ನೀನ್ ಈ ತರ ಎಲ್ಲ ಮಾಡದ? ಏನ್ ಮಾಡಿದಾನೆ? ನೆನ್ನೆ ನಾ ಬಂದಿಲ್ಲ ಅಂತ ಅರುಣ್ಗೆ, ಅಮೃತ್ಗೆ, ಪೂಜಾ ಗಾಂಧಿಗೆಲ್ಲ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅದೇ ಬೇಜಾರಲ್ಲಿ, ಅದೇ ದುಃಖದಲ್ಲಿ ಏನ್ ಮಾತಾಡ್ತಿದೀನಿ ಅಂತ ಗೊತ್ತಾಗದೆ ನಾಳೆನೂ ಸೌಜನ್ಯ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಅಮೃತ್ ಅವ್ರು ಬೇಜಾರ್ ಮಾಡ್ಕೊಂಡು ಇವತ್ತು ಬಂದಿಲ್ಲ, ನಾ ಬರಲ್ಲ ಅಂತ. ಅಮೃತ್ ಅವ್ರು ಯಾಕೆ ಹೀಗ್ ಮಾಡಿದ್ರಿ? ನಾನೇನು ಹೇಳಿದೆ ನೋಡಿ, ತುಂಬಾ ಮಿಸ್ ಮಾಡ್ಕೊಂಡ್ ಬಿಡಿದಿರಾ, ನಿಮ್ ಫ್ರೆಂಡ್ ಇಲ್ಲ ಇವತ್ತು ಅಂತಂದೆ. ಹೌದು ಅಂತ. ನಾಳೆ ಬರ್ತಾ ಇದಾರೆ ಬನ್ನಿ ಅಂತಂದ್ರೆ ಯಾಕೋ ಬಂದಿಲ್ಲ, ಏನಂತ ಗೊತ್ತಿಲ್ಲ. ಸೊ ಅಮೃತ್ ಹಿರಣ್ಯ ಅವ್ರಿಗೆ ಒಂದ್ಸಲ ಹಾಯ್ ಮಾಡ್ಬಿಡು. ನೀನೇ ಹೇಳಮ್ಮ. ಅಲ್ಲ, ನಾನು ಹೇಳ್ತೀನಿ, ಬೇರೆ ಏನೋ ಹೇಳ್ತೀನಿ. ಹಾಯ್ ಮಾಡಿ. ಹಾಯ್ ಗುರುಗಳೇ, ನಮಸ್ಕಾರ. ನಮಸ್ಕಾರ ಅಮೃತ್ ಅವರೇ. ವಿ ಮಿಸ್ಡ್ ಯು. ಆಕ್ಚುಲಿ ಇವತ್ತು ಬರ್ಬೇಕಿತ್ತು ನೀವು ಪ್ರೋಗ್ರಾಮ್ಗೆ. ಇಟ್ಸ್ ಓಕೆ. ಅಮೃತ್ ಹತ್ರ ನೀವು ಮಾತಾಡ್ಬೇಕು ಅಂತಿದ್ರೆ ಅವ್ರು ಬಂದಾಗೆಲ್ಲ ಕಾಲ್ ಮಾಡಿ 41219999 ನಂಬರ್ಗೆ. ಜೊತೆಗೆ ಆರ್ಯವರ್ಧನ್ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರು ಇದೇ ನಂಬರ್ಗೆ ನೀವು ಕಾಲ್ ಮಾಡ್ಬೇಕತ್ತೆ, ಅವ್ರು ಬಂದಾಗ. ಬಟ್ ಇವಾಗ ಇಲ್ಲಿರುವಂತಹ ಸ್ಪೆಷಲ್ ಗೆಸ್ಟ್ ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ನಮ್ ಜೊತೆ ಮಾತಾಡಿ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮ ಹೇಗಿದೆ, ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಏನಿದ್ರು ಹೇಳಿ ಪರವಾಗಿಲ್ಲ, ನೇರವಾಗಿ ಕಾಲ್ ಮಾಡ್ಬೋದು. ನಂಬರ್ ರಿಮೇನ್ಸ್ ಸೇವ್ ಮಾಡ್ಕೊಂಬಿಡಿ ನೀವು ಫೋನಲ್ಲಿ, ಜಿ ಕನ್ನಡ ಅಂತ 41219999. ಹೇಗೆ ಇವಾಗ ಜಿ ಕನ್ನಡ ನಂಬರ್ ಅಲ್ಲಿ 9999 ಲಾಸ್ಟ್ ಅಲ್ಲಿ ಬರುತ್ತೋ, ನನಗೆ ಆರ್ಯವರ್ಧನ್ ಅವರು ರೀಸೆಂಟ್ ಆಗಿ ಒಂದು ನಂಬರ್ ಕೊಡ್ಸಿದ್ದಾರೆ. ನನ್ನ ಡೇಟ್ ಆಫ್ ಬರ್ತ್ ಕೂಡ 5 ಅಲ್ವಾ? ಸೊ ನನ್ನ ಮೊಬೈಲ್ ನಂಬರ್ ಅಲ್ಲಿ ಇವಾಗ ಹೊಸ ಮೊಬೈಲ್ ನಂಬರ್ ಅಲ್ಲಿ 5555 ಬರುತ್ತೆ ಲಾಸ್ಟ್ ಅಲ್ಲಿ. 5555 41215555. ಅಪ್ಪ ತಂದೆ ಇಲ್ಲ ಕಣು, ಮೊಬೈಲ್ ನಂಬರ್ ಅದು. ಸೊ 55 ಹಂಗೆ ಮೆತ್ತಗೆ ಮೊಬೈಲ್ ನಂಬರ್ ಬಾಯ್ ಬಿಡಿಸ್ಬಿಡೋಣ ಅಂತ. ಇನ್ನೊಂದು 6 ನಂಬರ್ ಹೇಳಿದ್ರೆ ಗೊತ್ತಾಗೇ ಬಿಡುತ್ತೆ ಏನದು ಮೊಬೈಲ್ ನಂಬರ್ ಅಂತ. ನಿನ್ನೆ ಯಾವ್ದೋ ಅನ್ನೋ ನಂಬರ್ ಇಂದ ಮಿಸ್ ಕಾಲ್ ಬಂತು, 5555 ಅಂತಿತ್ತು. ಅದು ಇವಾಗ ನೀನೇ ಹೇಳಿದ್ರೆ ಆಕ್ಚುಲಿ ನಿನ್ನ ಸ್ಟಾಕ್ ಮಾಡೋಣ ಅಂತ ಆತರ ಮಾಡ್ತಿದ್ದೆ ನಾನು. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನೆನೆ ಒಂದಿನ ನಾನು ಬಂದಿಲ್ಲ ಮಾರ್ನಿಂಗ್ ಮಂತ್ರಾಗೆ ಅಂತ ಸುಮಾರು ಜನ ನಮ್ಮ ರೇಡಿಯೋ ಸ್ಟೇಷನ್ ಹತ್ರ ಹುಡ್ಕೊಂಡ್ ಬಂದ್ಬಿಟ್ಟಿದ್ರು ನನ್ನ. ಯಾಕೆ? ಹೌದಾ? ಹೌದು, ಸುಮಾರು ಜನ ಹುಡ್ಕೊಂಡ್ ಬಂದಿದ್ರು. ಆಕ್ಚುಲಿ ಹುಡ್ಕೊಂಡ್ ಬಂದವರೆಲ್ಲ ಏನ್ ಮಾಡ್ತಾರೆ ಹೇಳು, ಯೂಶಲಿ ಆರ್ಯವರ್ಧನ್ ಅವ್ರ ನಂಬರ್ ಬೇಕು, ಆರ್ಯವರ್ಧನ್ ಅವ್ರ ನಂಬರ್ ಬೇಕು ಅಂತ. ಸೊ ನೀವು ಅಷ್ಟೇ ಆರ್ಯವರ್ಧನ್ ಅವರ ನಂಬರ್ ನಿಮಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ಕೊಳ್ಳಿ, ನಾವೇ ಕೊಡ್ತಿದೀವಲ್ಲ 41219999 ಅದೇ ನಂಬರ್. ಇಷ್ಟು ಸಲ ಹೇಳಿದ್ಮೇಲೆ ಚೆನ್ನಾಗಿ ರಿಜಿಸ್ಟರ್ ಆಗ್ಬಿಡುತ್ತೆ. ಇವಾಗ ಏನ್ ಮಾಡೋಣ ಮಾರ್ನಿಂಗ್ ಮಂತ್ರದಲ್ಲಿ? ಏನ್ ಮಾಡ್ಬೋದು? ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡ್ತಿದ್ವಿ. ಸೊ ನೀವು ಕೂಡ ರಾಹುಲ್ ದ್ರಾವಿಡ್ ಅವರ ಪಕ್ಕಾ ಅಭಿಮಾನಿ ಅಂದ್ರೆ ಕಾಲ್ ಮಾಡಿ, ನಾವು ಕೇಳುವಂತಹ ಸಿಂಪಲ್ ಪ್ರಶ್ನೆಗಳಿಗೆ ಉತ್ತರನ ಕೊಡಿ. ರಾಹುಲ್ ದ್ರಾವಿಡ್ ಬಗ್ಗೆನೇ ಕೇಳ್ತೀವಿ. ಇನ್ಫ್ಯಾಕ್ಟ್ ರಾಹುಲ್ ದ್ರಾವಿಡ್ ಅವ್ರಿಗೆ ಒಂದು ಪೆಟ್ ನೇಮ್ ಇದೆ. ಏನದು? ಕಾಲರ್ ಕೇಳೋಣ ಅಲ್ವಾ? ಸೊ ನೀವು ಕೂಡ ಕಾಲ್ ಮಾಡಿ ಮಾತಾಡ್ಬೋದು. ನಂಬರ್ ಹೇಳ್ಬಿಡಪ್ಪ ಒಂದ್ಸಲ. ಏನೇನು ನಂಬರ್ ಹೇಳ್ಬಿಡು. 41219999. ಹೌದು. ಅಂಡ್ ಮಾರ್ನಿಂಗ್ ಮಂತ್ರದಲ್ಲಿ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಎರಡು ಇದ್ದೇ ಇರುತ್ತೆ. ಸೊ ಒಳ್ಳೊಳ್ಳೆ ಹಾಡುಗಳನ್ನ ಕೂಡ ನೀವು ನೋಡಬಹುದು. ಇನ್ಫ್ಯಾಕ್ಟ್ ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ಇದೆ ಜಿ ಕನ್ನಡ ಅಂತ, ಅದನ್ನ ಲೈಕ್ ಮಾಡಿ. ಸುಮಾರು ಜನ ಅಲ್ಲಿ ರಿಕ್ವೆಸ್ಟ್ ಎಲ್ಲ ಕಳಿಸ್ತಾರೆ. ನಿನಗೆ ಗೊತ್ತಾ, ಅಲ್ಲಿ ರಿಕ್ವೆಸ್ಟ್ ಕಳಿಸಿದ್ರೆ ಆ ಹಾಡನ್ನ ನಾವು ಪ್ಲೇ ಕೂಡ ಮಾಡ್ತೀವಿ ಮಾರ್ನಿಂಗ್ ಮಂತ್ರದಲ್ಲಿ. ನಿನ್ನೆ ಆಕ್ಚುಲಿ ಶೇಖರ್ ಅಂತ ಮೆಸೇಜ್ ಕಳಿಸಿದ್ರು, ಸಂಜು ವೆಟ್ಸ್ ಗೀತಾ ಚಿತ್ರದ ಹಾಡ್ಬೇಕು ಅಂತ. ಸೊ ಡೆಫಿನೆಟ್ಲಿ ಆ ಹಾಡನ್ನ ನಿಮಗೋಸ್ಕರ ನಾವು ಪ್ಲೇ ಮಾಡ್ತೀವಿ. ನೀವು ಕೂಡ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ. ಅಂದ್ರೆ ಇವಾಗ ಎಲ್ಲರೂ ಆಕ್ಟಿವ್ ಆಗಿರೋ ಜಾಗ ಅದು ಒಂದೇ ಫೇಸ್ಬುಕ್ ಅಲ್ಲಿ ಮಾತ್ರ. ಸೊ ಅಲ್ಲಿ ನಿಮ್ಮ ರಿಕ್ವೆಸ್ಟ್ ಕಳಿಸಬಹುದು, ಜೊತೆಗೆ ಸಜೆಷನ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಎಲ್ಲ ಕಳಿಸಬಹುದು. ನೋಡಿ ಆರ್ಜೆಗಳ ಟ್ಯಾಲೆಂಟ್ ಅದು ಹೇಗಿರುತ್ತೆ ಅಂದ್ರೆ, ನಮ್ಮ ಟೆಕ್ನಿಕಲ್ ಟೀಮು ಓಕೆ ರೆಡಿ ಹಾಡನ್ನ ಪ್ಲೇ ಮಾಡ್ತೀವಿ ಅನ್ನೋವರೆಗೂ ನಾವು ಮಾತಾಡ್ತಾನೆ ಇರ್ಬೇಕಾಗತ್ತೆ. ಹಾಗೆ ನಾನ್ ಸ್ಟಾಪ್ ಆಗಿ ಅದಕ್ಕೆ ಮಾತಾಡ್ತಾನೆ ಇದೀವಿ ನಾವು. ಇವಾಗ ಓವರ್ ಟು ಅರುಣ್. ನೋಡದೆ ವಿಜೆ ಆಗಿರೋದಕ್ಕೆ ನಮ್ಮ ಒಂದು ಇದು ಏನಂತಂದ್ರೆ, ಕೇಳಿದ ತಕ್ಷಣ ಹಾಡು ಪ್ರಸಾರ ಮಾಡ್ಬಿಡ್ತೀವಿ, ಸಾಂಗ್ ನೋಡ್ಕೊಂಡ್ ಬಂದ್ವಿ.
ಸಂಜು ವೆತ್ ಗೀತಾ ಚಿತ್ರದ ವಾಟ್ ಅ ಬ್ಯೂಟಿಫುಲ್ ಸಾಂಗ್ ಅಂಡ್ ಈ ಹಾಡಿನಲ್ಲಿ ರಮ್ಯಾ ಅವ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಸಲ್ವಾರ್ ಕಮೀಸ್ ನಲ್ಲಿ. ಅಂಡ್ ಇನ್ಫ್ಯಾಕ್ಟ್ ಈ ಫಿಲ್ಮ್ ಬಂದಾದ್ಮೇಲೆ ಸುಮಾರು ಜನ ಸಂಜು ವೆತ್ ಗೀತಾ ಸಲ್ವಾರ್ ಅಂತಾನೆ ಹೋಗಿ ಕೇಳೋರಂತೆ ಅಂಗಡಿನಲ್ಲಿ. ಸಿಕ್ಕಾಪಡೆ ಪಾಪ್ಯುಲರ್ ಆಗಿತ್ತು ಕಾಸ್ಟ್ಯೂಮು. ಯು ನೆವರ್ ನೋ, ಹೀಗೆ ನಾವು ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಆಗಿ ಮಾಡ್ತಾ ಮಾಡ್ತಾ ಮಾರ್ನಿಂಗ್ ಮಂತ್ರ ಕಾಸ್ಟ್ಯೂಮ್ಸ್ ಅಂತಾನು ಫೇಮಸ್ ಆಗ್ಬಿಡ್ಬೋದು. ಆಲ್ರೆಡಿ ಫೇಮಸ್ ಆಗ್ಬಿಟ್ಟು ನಮ್ಮ ಹತ್ರ ಮಾತಾಡಬೇಕು ಅಂತ ಕೂಡ ಯಾರೋ ಕಾಲರ್ ರೆಡಿ ಆಗಿದ್ದಾರೆ ನೋಡಿ. ಫ್ಯಾನ್ಸ್ ಎಲ್ಲ ಹೆಂಗಿದ್ದಾರೆ, ಸ್ಪೆಷಲಿ ನನ್ನ ಹತ್ರ ಮಾತಾಡಬೇಕು ಅಂತ ಮಾಡಿದ್ದಾರೆ. ಕೇಳೋಣ ಯಾರಂತ. ಯಾ ಕೇಳೋಣ. ಹಲೋ 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 ಮೇಡಮ್, ನಮಸ್ತೆ. ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ಅನ್ನಪೂರ್ಣ ಅಂತ. ಹೌದಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ, ನಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ನಾನು ಜಾತಕ ಹೇಳ್ತೀನಿ ಇವತ್ತು. ಐ ಮೀನ್ ನಿಮ್ಮ ಡೇಟ್ ಟೈಮಿಂಗ್ ಇದೆ ಅಂತ ಹೇಳ್ತೀನಿ, ಹೇಳಿ. ಹೇಳ್ತೀರಾ ರಿಯಲಿ? ರಿಯಲ್ ಆಗಿ ಹೇಳ್ತೀನಿ, ಹೇಳಿ. 25/5/1991. 1991. ಅಯ್ಯೋ, ನಿಮಗೆ ರಾಜಯೋಗ ಇದೆ ಅಂತ ತೋರಿಸ್ತಾ ಇದೆ. ಏನ್ ನೀವು ಹಾಗೆ ಹೇಳ್ತಿದ್ದೀರಾ? ತುಂಬಾ ಪ್ರಾಬ್ಲಮ್ ಇದೆ. ಇವತ್ತು ಯಾರು ಗುರುಜಿಯವ್ರು ಬಂದಿಲ್ವಾ? ಓಕೆ, ಗಜಕೇಸರಿ ಯೋಗ ಬೇರೆ. ಅಲ್ಲ, ನೀವು ಅರುಣ್ ಹತ್ರ ಮಾತಾಡೋದಕ್ಕೆ ಚಾನ್ಸ್ ಸಿಕ್ದಾಗ್ಲೇ ಗೊತ್ತಾಗಿರ್ಬೇಕಿತ್ತು ನಿಮ್ಗೆ ಪ್ರಾಬ್ಲಮ್ ಜಾಸ್ತಿನೇ ಇದೆ ಲೈಫ್ ಅಲ್ಲಿ, ಇನ್ನು ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಅಲ್ಲ, ಅದ್ರೇನ್ ಗೊತ್ತಾ ಸಮಸ್ಯೆಗೆ. ಕೊಡ್ತೀರಾ ಸೌಜನ್ಯ ಅವರೇ? ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಅನ್ನಪೂರ್ಣ, ಥ್ಯಾಂಕ್ ಯು. ಸೊ ಎಲ್ಲಿರೋದು ನೀವು? ಎಲ್ಲಿಂದ ಕಾಲ್ ಮಾಡ್ತಿರೋದು? ಇಲ್ಲ, ಕೆ ನಾರಾಯಣಪುರ ಅಂತ. ಹೌದಾ, ಓಕೆ. ಮದ್ವೆ ಆಗಿದ್ಯಾ? ಹಾ, ಆಗಿದೆ. ನಿಮ್ ಹಸ್ಬೆಂಡ್ ಕ್ರಿಕೆಟ್ 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 ಅಂತ ಯಾವಾಗ್ಲೂ ಕ್ರಿಕೆಟ್ ಜಪ ಮಾಡ್ತಿರ್ತಾರಾ? ಓ, ಕ್ರಿಕೆಟ್ ಅಲ್ಲಿ ತುಂಬಾ ಬೆಡ್ಸೇ ಕಟ್ತಾರೆ. ಹೌದಾ? ಯಾರು ಕಟ್ಟಲ್ಲ ಹೇಳಿ ಅಲ್ವಾ? ಇಂಡಿಯಾದಲ್ಲಿ ಬೆಟ್ಟಿಂಗ್ ಅಫಿಷಿಯಲ್ ಆಗಿಲ್ಲ ಅಂದ್ರೂ, ಲೀಗಲ್ ಆಗಿಲ್ಲ ಅಂದ್ರೂ ಕಟ್ಟೋರು ಕಟ್ತಾನೆ ಇರ್ತಾರೆ. ಲೀಗಲ್ ಆಗ್ಬೇಕು ಅಂತೆಲ್ಲ ಕೂಡ ತುಂಬಾ ಪ್ರೆಷರ್ ಇದೆ. ಯಾಕಂದ್ರೆ ಸುಮಾರು ಜಾಗಗಳಲ್ಲಿ ಬೆಟ್ಟಿಂಗ್ ಲೀಗಲ್ ಆಗೇ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಕ್ರಿಕೆಟೇ ಮೊದಲನೇ ಹೆಂಡತಿ ನಿಮ್ಮ ಯಜಮಾನ್ರಿಗೂ ಅಲ್ವಾ? ಅಲ್ವಾ? ಹಲೋ ಅಲ್ವಾ? ಕ್ರಿಕೆಟ್ ಮೊದಲನೇ ಹೆಂಡತಿನ ನಿಮ್ಮ ಯಜಮಾನ್ರಿಗೆ? ಅದ್ರ ವಿಚಾರವಾಗಿ ಗುರುಗಳು ಕೇಳಬೇಕು ಅಂತ. ಓಕೆ, ಹಾಗಿದ್ರೆ ನೀವು ಲೈನ್ ಅಲ್ಲೇ ಇರಿ ಅನ್ನಪೂರ್ಣ ಅವರೇ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀವಿ ರಾಹುಲ್ ದ್ರಾವಿಡ್ ಬಗ್ಗೆ. ನೋಡೋಣ ನೀವ್ ನಿಮ್ ಯಜಮಾನ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀರಾ ಅಂತ. ಯಾಕಂದ್ರೆ ಅವ್ರು ಕ್ರಿಕೆಟ್ ನೋಡುವಾಗ ಆಫ್ ಕೋರ್ಸ್ ಮಾತಾಡ್ತಾನೆ ಇರ್ತಾರೆ ಕ್ರಿಕೆಟರ್ಸ್ ಬಗ್ಗೆ. ಓಕೆನಾ? ಇವಾಗ ನಮ್ ಜೊತೆ ಅನ್ನಪೂರ್ಣ ಅವರು ಲೈನ್ ಅಲ್ಲಿ ಇಲ್ಲ, ಅನ್ನಕ್ಕೆ ಇಡ್ಬೇಕಂತ ಅರ್ಜೆಂಟ್ ಆಗಿ ಅಂತ ಹೊಟ್ಟೋದ್ರು. ಆದ್ರೆ ಇವಾಗ ಒಬ್ರು ಹಾಡು ಹೇಳ್ಕೊಂಡ್ ಬಂದಿದ್ದಾರೆ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಘಮ. ಎರಡು ಹೆಸರು ಬಂತಿದ್ರಲ್ಲಿ, ಎರಡು ಹೆಸರು ಇದೆಯಲ್ಲ, ಇದೆ. ಬಟ್ ಸುಮಾ ಅವರಿಲ್ಲ ಲೈನ್ ಅಲ್ಲಿ, ಚೈತ್ರ ಅವರಿದ್ದಾರೆ. ನಮಸ್ಕಾರ ಚೈತ್ರ ಅವರೇ, ಗುಡ್ ಮಾರ್ನಿಂಗ್. ಚೈತ್ರ ಕೇಳಿಸ್ತಿಲ್ಲ. ಚೈತ್ರ, ನೀವು ಫೋನ್ ಅನ್ನ ರೂಮ್ ಅಲ್ಲಿ ಇಟ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಚೈತ್ರ ಫೋನ್ ನ ಇಟ್ಕೊಳ್ಳಿ ಬಾಯ್ ಹತ್ರ ಮಾತ್ರ. ಓಕೆ, ಲೈನ್ ಡಿಸ್ಕನೆಕ್ಟ್ ಆಯ್ತು. ಸೊ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡ್ತಿದ್ವಿ. ರಾಹುಲ್ ದ್ರಾವಿಡ್ ಅವರ ಪೆಟ್ ನೇಮ್ ಏನು ಅಂತ ಕೇಳಿದ್ದೇವೆ. ಇನ್ನೊಬ್ರು ಲೈನ್ ಅಲ್ಲಿ ಇದ್ದಾರೆ ಮಾತಾಡೋದಕ್ಕೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೌಜನ್ಯ. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ. ಅಶ್ವಿನಿ, ನೀವು ತುಂಬಾ ತೆಳ್ಳಗಿದ್ದೀರಾ? ತುಂಬಾ ತೆಳ್ಳಗಿದ್ದೀನಿ. ಹೌದಾ? ಮತ್ತೆ ನೀವು ತಗೋಬೇಕು ಆಯುರ್ವೇದ್ ನ್ಯೂಟ್ರಿಗೇನ್ ತಗೋತೀರಾ? ಸೌಜನ್ಯನ ಹಾಗೆ ಸದೃಢವಾದ ಮೈಕಟ್ಟನ್ನು ಪಡೆಯಲು. ಹೌದು, ಅಂಡ್ ಬ್ಯೂಟಿಫುಲ್ ಆಗಿ ಕಾಣಲು, ಹೆಲ್ದಿ ಆಗಲು ತಗೋಬೇಕಾಗತ್ತೆ ಆಯುರ್ವೇದ್ ನ್ಯೂಟ್ರಿಗೆ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಹೋಗಿ ತಗೊಳ್ಳಿ, ಓಕೆನಾ? ನನ್ನ ಹೆಸರು ಹೇಳಿ, ಒಂದ್ 2% ಡಿಸ್ಕೌಂಟ್ ಸಿಗತ್ತೆ. ತಗೋತೀನಿ. ಓಕೆನಾ? ಸೊ ಏನ್ ಮಾಡ್ತಿರೋದು ನೀವು ಅಶ್ವಿನಿ? ನಾನು ಈಗ ಮನೇಲಿದ್ದೀನಿ, ಹೋಮ್ ಮೇಕರ್ ಆಗಿದ್ದೀನಿ. ಹೋಮ್ ಮೇಕರ್. ಸೊ ಹೌಸ್ ವೈಫ್ ಅನ್ಲಿಲ್ಲ ನೀವು? ಯಾಕಂದ್ರೆ ಮೊನ್ನೆ ಒಬ್ರು ಹೌಸ್ ವೈಫ್ ಅಂದಾಗ ಯಾಕೆ ಹಸ್ಬೆಂಡ್ ವೈಫ್ ಅಲ್ವಾ ಅಂತ ಕೇಳಿದ್ದೆ. ಹೌದು, ನಾನು ಹೌಸ್ ವೈಫ್ ಅಲ್ಲ, ಹೋಮ್ ಮೇಕರ್. ವೆರಿ ನೈಸ್. 5 months ಕಿಡ್ ಇದ್ದಾಳೆ, ಬೇಬಿ ಆಗಿದೆ ಈಗ. ಸೋ ಕ್ಯೂಟ್. ಹೌದಾ? ಗಂಡ್ ಮಗುನಾ ಹೆಣ್ಮಗುನಾ? ಹೆಣ್ಮಗು. ಓ, ಆರತಿಗೆ ಒಂದು ಹೆಣ್ಣು ಮಗು. ವೆರಿ ನೈಸ್. ನಿಮ್ಮ ಹಸ್ಬೆಂಡ್ ಕೂಡ ಕ್ರಿಕೆಟ್ ನ ದೊಡ್ಡ ಫ್ಯಾನಾ? ಕೇಳೋದೇ ಬೇಡ. ಹೌದು, ದೊಡ್ಡ ಫ್ಯಾನ್. ಹೌದಾ? ಓಕೆ, ಹಾಗಿದ್ರೆ ಮೊನ್ನೆ ಮ್ಯಾಚ್ ನ ಮಿಸ್ ಮಾಡದೆ ನೋಡಿರ್ತಾರೆ ಅವರು. ರಾಹುಲ್ ದ್ರಾವಿಡ್ ಅವರ ಕೊನೆ ಮ್ಯಾಚ್ ಬೇರೆ ಇತ್ತು ಮೊನ್ನೆ. ನಿನ್ನೆ ಅವ್ರು ನೋಡೋದಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಅವರು ಆಫೀಸ್ಗೆ ಹೋಗೋದ್ರಿಂದ ನೋಡೋದಕ್ ಆಗಲ್ಲ ಅಂತ ಹೇಳ್ತಿದ್ರು. ಓಕೆ. ಬಟ್ ಟೆಲಿಕಾಸ್ಟ್ ಆದ್ರೆ ಏನಾದ್ರು ನೋಡ್ತೀನಿ ಅಂತ ಹೇಳ್ತಾ ಇದ್ರು. ಡೆಫಿನೆಟ್ಲಿ ಅದೆಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಬಟ್ ನಿಮ್ಗೆ ರಾಹುಲ್ ದ್ರಾವಿಡ್ ಅವರ ಪೆಟ್ ನೇಮ್ ಏನು ಅಂತ ಗೊತ್ತಾ? ಗೊತ್ತಿಲ್ಲ ಸೌಜನ್ಯ. ಗೊತ್ತಿಲ್ವಾ? ಜಾಮಿ ಅಂತ ಅವರ ಪೆಟ್ ನೇಮು. ಯಾಕೆ ಹೆಸರು ಬಂತು ಅಂತ ಕೇಳಿ. ಯಾಕೆ? ಅವ್ರ ತಂದೆ ಜಾಮ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ರಂತೆ, ಅದಕ್ಕೆ ಎಲ್ಲರೂ ಅವ್ರನ್ನ ಜಾಮಿ ಜಾಮಿ ಅಂತ ಕರೀತಿದ್ರಂತೆ. ಹೌದಾ? ಹೌದು. ಇದನ್ನ ನೀವು ನಿಮ್ ಯಜಮಾನ್ರನ್ನ ಕೇಳಿ, ಅವ್ರಿಗೆ ಎಷ್ಟು ಗೊತ್ತು ನೋಡೋಣ ರಾಹುಲ್ ದ್ರಾವಿಡ್ ಬಗ್ಗೆ, ಸರಿನಾ? ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮಾರ್ನಿಂಗ್ ಮಂತ್ರ ನೋಡ್ತೀರಿ, ನೀವು ನೋಡಿ ನಿಮ್ ಪಕ್ಕದ ಮನೆಯವ್ರಿಗೂ ಹೇಳಿ ನೋಡಕ್ಕೆ, ಸರಿನಾ? ಥ್ಯಾಂಕ್ ಯು ಅಶ್ವಿನಿ, ಬಾಯ್. ಇವಾಗ ದಬಾಸ್ಪೇಟೆಯಿಂದ ಸೌಮ್ಯ ಕಾಲ್ ಮಾಡಿದ್ದಾರೆ ಅರುಣ್ ಹತ್ರ ಮಾತಾಡೋದಕ್ಕೆ. ಹೌದು, ಹಲೋ ಸೌಮ್ಯ. ಹಲೋ, ಹಾಯ್. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ಹೇಗೆ ಕಾಣಿಸ್ತಾ ಇದೀನಿ ಹೇಳಿ? ಸಖತ್ತಾಗಿ ಕಾಣಿಸ್ತಾ. ಮತ್ತೆ ಯಾಕೆ ಕೇಳಿದ್ರಿ ಆ ಪ್ರಶ್ನೆ? ಆದ್ರೂ ಫಾರ್ಮಾಲಿಟೀಸ್ ಅಲ್ವಾ ಅದು? ಫಾರ್ಮಾಲಿಟೀಸ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡಿಪ್ಪ ಪ್ಲೀಸ್. ಯೂಶಲಿ ಹಿಂಗೆ ಮಾತಾಡೋದು. ಸೊ ಹೇಗಿದೆ ನಮ್ಮ ಪೇಟೆ, ದಾಬಸ್ಪೇಟೆ? ಸಖತ್ತಾಗಿದೆ. ಏನ್ ಸ್ಪೆಷಲ್ ಅಲ್ಲಿ? ಶಿವಗಂಗೆ ಇದೆ ನಿಯರ್. ಓಕೆ, ಶಿವಗಂಗೆ. ಓಕೆ, ಸಿಕ್ಕಿತ್ತ ನಿಮ್ ಕೈಗೆ? ಶಿವಗಂಗೆ ಕೈ ಹಾಕಿದೀರಾ? ಎಷ್ಟೊಂದ್ಸಲಿ ಹಾಕಿದೀವಿ, ಒಂದ್ಸಲಿನ ನೀರ್ ಸಿಕ್ಕಿಲ್ಲ.
ಓಕೆ ಓಕೆ. ಅಲ್ಲಿನ ನೀರು ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಗೊಂದ್ ಸ್ವಲ್ಪ ತಿಳಿಸ್ಕೊಡಿ, ನಮ್ಮ ವೀಕ್ಷಕರಿಗೂ ನಮಗೂ. ಅದು ಏನಂತಂದ್ರೆ ಅದೃಷ್ಟ ಇರೋರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ತುಂಬಾ ಅದೃಷ್ಟ ಇದೆ ಅಂತ ಆಯ್ತು, ತುಂಬಾ ಸತಿ ಸಿಕ್ಕಿದೆ ಅಂತಿದ್ದೀರಲ್ಲ. ಇಲ್ಲ ನನಗ್ ಸಿಕ್ಕಿಲ್ಲ. ಆ ನನಗ್ ಸಿಕ್ಕಿಲ್ಲ ನೀರಲ್ಲಿ. ಸಿಕ್ಕಿಲ್ವಾ? ಅಯ್ಯೋ ಹೋಗಿ, ಇವತ್ತಿಂದ ಸಿಗತ್ತೆ ಬಿಡಿ. ನಂತರ ಮಾತಾಡಿದ್ರಲ್ಲ ಅದೃಷ್ಟ ಜಾಸ್ತಿ ಇಲ್ಲ ಆಗಿದೆ. ಇಲ್ಲ, ಅದು ಅದೃಷ್ಟ ಇರೋರು ಸಿಗುತ್ತೆ ಅಂತ ಹೇಳ್ತಾರೆ. Okay. ಬಟ್ ನನ್ ಪ್ರಕಾರ ಹಂಗಲ್ಲ. ಓಕೆ, ಅದೇ ಮೆಡಿಸಿನಲ್ ವಾಟರ್ ಅದು. ಅವ್ರ ಪಾಪ ತೊಳ್ಕೊಂಡಿಂದ ನೀರ್ ಸಿಗುತ್ತೆ ಅಂತ ಪಾಪ. ಸೊ ಇನ್ನೊಂದು ಸ್ಪೆಷಾಲಿಟಿ ಆಫ್ ಕೋರ್ಸ್ ಎಲ್ಲರಿಗೂ ಗೊತ್ತು, ಶಿವಗಂಗೆ ಅಂದ್ರೆ ಮೆಡಿಸಿನಲ್ ವ್ಯಾಲ್ಯೂಸ್ ಕೂಡ ಇದೆ ಆ ನೀರಿನಲ್ಲಿ. ಅದರ ಒಂದೇ ಒಂದು ತೊಟ್ಟು ನಾವು ತಗೊಂಡ್ರೆ ಸಾಕು, ತುಂಬಾ ಹೆಲ್ದಿ ಆಗ್ತೀವಿ ಅಂತ ಕೂಡ ನಂಬಿಕೆ ಇದೆ. ಸೊ ಮಾತಾಡ್ಸಪ್ಪ, ದ್ರಾವಿಡ್ ಬಗ್ಗೆ ಒಂದು ಪ್ರಶ್ನೆ ಕೇಳಪ್ಪ. ದ್ರಾವಿಡ್ ಅವ್ರ ಬಗ್ಗೆನಾ? ಕ್ರಿಕೆಟ್ ನೋಡ್ತೀರಾ ನೀವು? ಇಲ್ಲ. ಕ್ರಿಕೆಟ್ ನೋಡಲ್ವಾ? ಹಾಗಿದ್ರೆ ನಿಮ್ಮನ್ನೇ ಪ್ರಶ್ನೆ ಕೇಳ್ಬೇಕು ನಾವು. ಹೌದು, ಯಾಕಂದ್ರೆ ಇವ್ರ ಕೈಯಿಂದ ಗಿಫ್ಟ್ ಕೂಡ ತಪ್ಪತ್ತೆ ಅಂತ. ಹೌದು. ಸೊ ಇವಾಗ ನೀವ್ ಹೇಳಿ, ದ್ರಾವಿಡ್ ಅವರು ನಮ್ಮ ಬೆಂಗಳೂರಿನಲ್ಲೇ ಒಂದು ಸ್ಕೂಲ್ ನಲ್ಲಿ ಓದಿರೋದು. ಯಾವ ಸ್ಕೂಲ್ ಅದು ಅಂತ ಗೊತ್ತಾ ನಿಮ್ಗೆ? ಸ್ಕೂಲು ಗೊತ್ತಿಲ್ವಲ್ಲ. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ದ್ರಾವಿಡ್ ಅಂತ ಗೊತ್ತಾ ನಿಮ್ಗೆ? ಗೊತ್ತು. ಗೊತ್ತಾ? ನೋಡಿದೀರಾ ಅವ್ರು ಕನ್ನಡ ಮಾತಾಡೋದು? ನೋಡಿದ್ದೀನಿ. ಅವರು ರಿಟೈರ್ಮೆಂಟ್ ಟೈಮ್ ಅಲ್ಲಿ ಕೂಡ ಕನ್ನಡದಲ್ಲಿ ಮಾತಾಡಿದ್ರು ಅವರು. ಹೌದು. ರಿಟೈರ್ಮೆಂಟ್ ಅನೌನ್ಸ್ ಮಾಡಿದಾಗ ಕೂಡ ಅಲ್ವಾ? ಸೊ ದ್ರಾವಿಡ್ ಅವರು ಓದಿದ್ದು ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ನಲ್ಲಿ. ಥ್ಯಾಂಕ್ ಯು. ಸೊ ಇದನ್ನ ನೀವು ನಿಮ್ಮ ಕ್ರಿಕೆಟ್ ಬರುವಂತ ಫ್ರೆಂಡ್ಸ್ ನ ಕೇಳ್ಬೇಕು, ಸರಿನಾ? ಹೀಗೆ ನಾಲೆಜ್ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇರೋದಕ್ಕೆ ಮಾರ್ನಿಂಗ್ ಮಾತ್ರ ನೋಡ್ತಾ ಇರಿ. ಓಕೆ ಓಕೆ, ಬಾಯ್ ಸೌಮ್ಯ. ಬಾಯ್. ಓಕೆ, ಇವಾಗ ಸೊಲ್ಲಾಪುರಿಂದ ಒಬ್ರು ಲೈನ್ ಅಲ್ಲಿ ಇದ್ದಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ ಹಲೋ, ತುಂಬಾ ದೂರದಿಂದ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿಸ್ತಿಲ್ಲ ಅನ್ಸುತ್ತೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಹಲೋ, ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ಚಂದ್ರಕಲಾ ಅಂತ. ಶರಣ್ಯ ಅಂತನಾ? ದೂರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಅಪರೂಪದ ಹೆಸರು. ಹೇಗ್ ಬರ್ತಿದೆ ಮಾರ್ನಿಂಗ್ ಮಂತ್ರ ಶರಣ್ಯ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಅದ್ರ ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಇದಾರೆ, ಅರುಣ್ ಗುರುಜಿ ಇದಾರೆ, ಮಾತಾಡಿ. ಹೇಳಿ, ಮಾತಾಡಿಮ್ಮ. ಏನ್ ನಿಮ್ಮ ಪ್ರಶ್ನೆ, ಏನ್ ನಿಮ್ಮ ಸಮಸ್ಯೆ? ಅಲ್ಲ, ವರುಣ್ ಮತ್ತೆ ನಿಮ್ ಜೊತೆ ಮಾತಾಡೋದಿದ್ದೇವೆ, ಬಟ್ ಗುರುಜಿ ಸಿಗ್ತಾ ಇಲ್ಲಲ್ಲ. ನನ್ ಜೊತೆ ಮಾತಾಡೋದಿದ್ದೇ ಇದೆಯಾ? ಅಂದ್ರೆ ಅವ್ರು ನಿನ್ನ ತುಂಬಾ ಫೋನ್ ಮಾಡಂಗ್ ಹೇಳ್ತಿರಲ್ಲಮ್ಮ, ಇದ್ದೇ ಇದೆ ಅಂತ ನನಗೆ, ನನ್ನ ನಂಬರ್ಗೆ. ಸೊ ಗುರುಜಿನ ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಆಕ್ಚುಲಿ ನೀವು? ಗುರುಜಿನ ಏನ್ ಪ್ರಶ್ನೆ ಕೇಳ್ಬೇಕಿತ್ತು ನೀವು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ ಬಗ್ಗೆನೇ ಕೇಳ್ಬೇಕಿತ್ತ? ನೀವ್ ನಿಮ್ ಬಗ್ಗೆ ಗುರುಜಿನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ದ್ರಾವಿಡ್ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ? ದ್ರಾವಿಡ್ ನ ದೊಡ್ಡ ಫ್ಯಾನ್ ಅಂದ್ರೆ ಈಗಲೇ ಕಾಲ್ ಮಾಡಿ 41219999 ಅದೇ ನಮ್ಮ ನಂಬರ್. ಸರ್, ಮಾರ್ನಿಂಗ್ ಮಂತ್ರ ನ್ಯೂಟ್ರಿಗೇನ್ ಕೊಡಿ ಅಂತ ಹೇಳ್ತಿದ್ದಾರೆ ಅಂತ, ಅಷ್ಟು ಪಾಪ್ಯುಲರ್ ನಮ್ಮ ಶೋ. ಬಟ್ ಇದು ಆಕ್ಚುಲಿ ಆಯುರ್ವೇದ್ ನ್ಯೂಟ್ರಿಗೇನ್. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಹೋಗಿ ಕೇಳಿ, ಸರ್ ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಇದನ್ನೇ ಕೊಡ್ತಾರೆ. ಓಕೆನಾ? ಸೌಜನ್ಯ, ಆಕ್ಚುಲಿ ಕಪ್ಪು ರೆಡ್ ಇದೆ ಆಚೆ ಕಡೆ, ಏನಪ್ಪ ಒಳಗಡೆನೋ ರೆಡ್ ಇದೆ, ನಿಮಗಿದೆ ನನಗಿಲ್ಲ ಅನ್ಕೊಂಡ್ರೆ ಅದು ಫುಲ್ ನಿಮ್ ಲಿಪ್ಸ್ಟಿಕ್ ಮೆತ್ಕೊಂಡ್ಬಿಟ್ರೆ ಅಲ್ವಾ? ಮತ್ತೆ ಹುಡುಗಿರು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಹುಡುಗರು ಇಂಪ್ರೆಸ್ ಆಗಲ್ಲ. ಇವಾಗ ಹಾಗೆ ನಮ್ಮ ಪ್ರೋಗ್ರಾಮ್ ನೋಡಿ ಇಂಪ್ರೆಸ್ ಆಗಿ ಕಾಲ್ ಮಾಡಿರುವಂತಹ ಸುಮಾರು ಜನ ಲೈನ್ ಅಲ್ಲಿ ಇದ್ದಾರೆ. ಒಬ್ಬೊಬ್ಬರಾಗಿ ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ ಹೆಸರು? ನನ್ನ ಹೆಸರು ಧನು ಅಂತ. ಧನು? ಏನು ಧನು ಅಂದ್ರೆ ಅರ್ಥ? ಧನು ಅಂದ್ರೆ ಧನಲಕ್ಷ್ಮಿ ಅಂತ, ಶಾರ್ಟ್ ಆಗಿ ಧನು ಅಂತ ಕೂಗ್ತಾರೆ. ನೀವು ಆರ್ಯವರ್ಧನ್ ಅವ್ರು ಹೇಳದ್ ಕೇಳಿಲ್ವಾ? ಧನಲಕ್ಷ್ಮಿ. ಫಸ್ಟ್ ಆಫ್ ಆಲ್ ಅವ್ರು ಲಕ್ಷ್ಮಿ ಅಂದ್ರೇನೆ ಕೈ ಮುಗಿದು ಬಿಡ್ತಾರೆ. ಏನ್ ಮಾಡೋದು, ಅಪ್ಪ ಅಮ್ಮ ಕಟ್ಬಿಟ್ಟಿದ್ದಾರೆ, ನಾವು ಹೇಳಕ್ಕಾಗುತ್ತಾ? ಕರೆಕ್ಟ್. ಅದಕ್ಕೆ ನೀವು ಲಕ್ಷ್ಮಿ ಅಂತ ಮನೆಗ್ ಬರ್ತಿದೀನಿ ಅಂತ ಕಟ್ತಾರೆ. ಅದಕ್ಕೆ ನಮ್ ಪ್ರಾಬ್ಲಮ್ ಏನಲ್ಲ, ಅವ್ರು ಇಷ್ಟಪಟ್ಟು ಕಟ್ತಾರೆ. ಅವ್ರು ಲಕ್ಷ್ಮಿ ಅನ್ನೋ ಪ್ರಾಬ್ಲಮ್ ಅಂತ ನಾವ್ ಅನ್ಕೊಂಡ್ರೆ ಅವರು ಈಗೇನು ಮಾಡೋದಕ್ ಆಗಲ್ಲ. ಲಕ್ಷ್ಮಿ ಅವರೇ ಪ್ಲೀಸ್ ಹೊಡಿಬೇಡಿ ನನ್ನ, ಆಯ್ತು ಹೋಗ್ಲಿ ಬಿಟ್ಬಿಡಿ. ಪ್ರಾಬ್ಲಮ್ ಇದೆ ಅಂದ್ರೆ ತುಂಬಾ ಲಕ್ಷ್ಮಿ ಅನ್ನೋರು ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾರೆ. ಕರೆಕ್ಟ್. ಸೊಲ್ಯೂಷನ್ ಸ್ವಲ್ಪ ಹೇಳ್ಬೇಕಲ್ಲ. ಲಕ್ಷ್ಮಿ ಅನ್ನೋರು ಅಂದ್ರೆ ಎಲ್ರು ಲಕ್ಷ್ಮಿ ಲಕ್ಷ್ಮಿ ಅಂತ ಕರ್ದ್ಬಿಟ್ಟು. ಇವಾಗ ನೀವ್ ಇಷ್ಟೆಲ್ಲ ನಮ್ನ ಬೈದು ಹೊಡೆದಿರೋದ್ರಿಂದ ಆರ್ಯವರ್ಧನ್ ಅವ್ರು ನಾಳೆ ಬರ್ತಾರಲ್ಲ, ಹೇಳ್ತೀವಿ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಡೈಲಿ ನಾನು ಇದು ಮಾಡ್ತಾನೆ ಇರ್ತೀನಿ, ಅದು ಸಿಕ್ಕದೇ ಇಲ್ಲ. ಅವ್ರು ಇಲ್ದೇ ಇರ್ಬೇಕಾದ್ರೇನೆ ಸಿಕ್ಬಿಟ್ಟಿದೆ. ಏನ್ ಮಾಡೋದು? ಕೊಟ್ರಲ್ಲ ಪ್ರಸಾದ, ಅದನ್ನೆಲ್ಲ ಸೇರಿಸಿ ನಾವು ನಾಳೆ ಅವ್ರಿಗೆ ಎಲ್ಲಾ ಕೊಡ್ತೀವಿ. ನೀವು ಕೊಟ್ರ ಪ್ರಸಾದ ಅಷ್ಟು ಕೊಡ್ತೀವಿ ಅವ್ರಿಗೆ. ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಇದ್ದೆ. ಧನಲಕ್ಷ್ಮಿ ನಮಗ್ ಸಂಬಳ ಕೊಡ್ತಾರೆ, ನಮಗೂ ಮಾತಾಡಕ್ ಒಂದ್ ಸ್ವಲ್ಪ ಅವಕಾಶ ಕೊಡಿ ಪ್ಲೀಸ್. ಅಪ್ಪ ಮಳೆ ನಿಂತಂಗಾಯ್ತಪ್ಪ ಅಲ್ವಾ? ಸೊ ನಾವ್ ಹೇಳ್ತೀವಿ ಆರ್ಯವರ್ಧನ್ ಅವ್ರಿಗೆ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡವರೆಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನೀವ್ ಈ ತರ ಎಲ್ಲ ಹೇಳಿ ಸೊ ಏನ್ ಸೊಲ್ಯೂಷನ್ ಇದೆ ಕೇಳೋಣ, ನಾಳೆ ಮಾತಾಡ್ತೀವಿ. ಅವ್ರು ಹೇಳ್ತಾರೆ ಅಂತ ನಾವ್ ಬೇಜಾರ್ ಮಾಡ್ಕೊಳಕ್ ಆಗುತ್ತಾ? ನಾವೇನೋ ಲೈಫ್ ಅಲ್ಲಿ ಚೆನ್ನಾಗೇ ಇದೀವಿ. ಲಕ್ಷ್ಮಿ ಕೈ ಮುಗಿತೀನಿ ನಿಮ್ಗೆ. ಸೌಜನ್ಯ ಅವರೇ, ನೀವು ಪ್ರೋಗ್ರಾಮ್ ನ ಚೆನ್ನಾಗಿ ನಡ್ಸ್ಕೊಡ್ತೀರಾ. ಅರುಣ್ ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾರೆ. ನಿರಂಜನ್ ದೇಶಪಾಂಡೆ ಅವ್ರು ಇಬ್ಬಿರು ಚೆನ್ನಾಗಿ ನಡ್ಸ್ಕೊಡ್ತಿದ್ರು. ಓಕೆ, ತುಂಬಾ ಚೆನ್ನಾಗಿ ಬರ್ತಿದೆ. ಡೈಲಿ ನೋಡ್ತಾನೆ ಇರ್ತೀವಿ. ಟೈಮ್ ಪಾಸ್ ಆಗೋದ್ ಗೊತ್ತಾಗೋದಿಲ್ಲ. ಒಂದ್ ಕೆಲಸ ಮಾಡಿ, ನೀವೇ ಡ್ರಾವಿಡ್ ಬಗ್ಗೆ ಒಂದ್ ಪ್ರಶ್ನೆ ಕೇಳ್ಬಿಡಿ ನಮ್ಮನ್ನ.
ದ್ರಾವಿಡ್ ಬಗ್ಗೆ ನಾನ್ ಜಾಸ್ತಿ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ. ಏನೇ ಇದ್ರು ಸೆಮಿಫೈನಲ್ ಎಲ್ಲ ಬರುತ್ತಲ್ಲ ಆಗ ಮಾತ್ರ ನಾನ್ ನೋಡೋದು. ಸುಮಾರು ಜನ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಕೂಡ ನೋಡುವಂತ ಮ್ಯಾಚ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಹೌದು, ಅದಾಗ್ಲೇ ಮಾತ್ರ ನಾವು ನೋಡೋದು. ವೆರಿ ನೈಸ್. ನೋಡೋದಿಲ್ಲ. ಲಕ್ಷ್ಮಿ ಅವರೇ, ಎಷ್ಟು ಬ್ರೇವ್ ಆಗಿ ಎಷ್ಟು ಬೋಲ್ಡ್ ಆಗಿ ಮಾತಾಡಿದ್ರಿ ಅಂದ್ರೆ ತುಂಬಾ ಖುಷಿ ಆಯ್ತು. ಆರ್ಯವರ್ಧನ್ ಅವ್ರ ಹತ್ರ ನೀವ್ ಹೇಳಿದ ಅಷ್ಟು ವಿಷಯಗಳನ್ನ ಹೇಳ್ತೀನಿ. ಧನು ಅನ್ನೋ ನಿಮ್ ಹೆಸರು ಕೂಡ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಮುದ್ದಾಗಿದೆ. ಅಂಡ್ ನೀವ್ ಹೇಳ್ತಾ ಇದ್ದೀರಾ ನಾನು ತುಂಬಾ ಸಂತೋಷವಾಗಿದ್ದೀನಿ ಲೈಫ್ ಅಲ್ಲಿ ಅಂತ. ಇದನ್ನ ಆರ್ಯವರ್ಧನ್ ಅವ್ರು ಕೇಳಿಸ್ಕೋಬೇಕಿತ್ತು. ಡೆಫಿನೆಟ್ಲಿ ಅವ್ರು ಏನ್ ಉತ್ತರ ಕೊಟ್ಟರು ಅವರು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆ. ಸೊ ನಾಳೆ ನಿಮ್ ಬಗ್ಗೆ ಮಾತಾಡ್ತೀವಿ, ಮಿಸ್ ಮಾಡ್ತೀವಿ ಮಾರ್ನಿಂಗ್ ಮಂತ್ರ ನೋಡಿ, ಸರಿನಾ? ಥ್ಯಾಂಕ್ ಯು ಧನು, ಹ್ಯಾವ್ ಎ ನೈಸ್ ಡೇ. ಓಕೆ, ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ ಇವಾಗ. ಓಕೆ, ನೀವಾ ಇನ್ನೊಬ್ರು ಕಾಲರ್ ಆಗಿರ್ಬೇಕು ಅಂದ್ರೆ ಕಾಲ್ ಮಾಡಿ. ಯಾರೋ ರೆಡಿ ಇದ್ದಾರೆ ಕಾಲರ್. ಹೌದಾ, ಮಾತಾಡೋಣ. ಸೊ 41219999 ಗೆ ಕಾಲ್ ಮಾಡಿ. ಅಂಡ್ ಈ ಟೆಸ್ಟ್ ಮ್ಯಾಚ್ ಗಳ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಾ ಒಂದ್ ವಿಷಯ ಗೊತ್ತಾಯ್ತು ನನಗೆ. 2001 ನಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಒಂದು ಮ್ಯಾಚ್ ನಡೀತಿರ್ಬೇಕಾದ್ರೆ ಆಸ್ಟ್ರೇಲಿಯಾನ ಓಪನಿಂಗ್ ಬ್ಯಾಟ್ಸ್ಮನ್ ಮೈಕಲ್ ನಮ್ಮ ರಾಹುಲ್ ದ್ರಾವಿಡ್ ಅವ್ರನ್ನ ಕಿಚಾಯಿಸಿದ್ರಂತೆ. ಅವಾಗ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಆಗಿದ್ರು ರಾಹುಲ್ ದ್ರಾವಿಡ್ ಅವರು. ಅದು ಒಂದ್ಸಲ ಎರಡ್ ಸಲ ಅಲ್ಲ, 3-4 ಸಲ ಕ್ರೀಸ್ ನಲ್ಲಿ ಕಿಚಾಯಿಸ್ಬಿಟ್ಟಿದ್ದಾರೆ. ತುಂಬಾ ರೇಗ್ಸೋದು ಎಲ್ಲ ಮಾಡಿದ್ದಾರೆ. ಬಟ್ ಸ್ಟಿಲ್ ಬೇರೆ ಯಾರಾದ್ರೂ ಆಗಿದ್ರೆ, ಬೇರೆ ಯಾರ ಬಗ್ಗೆ ಅಂತ ನಿಮ್ಗೆ ಗೊತ್ತು, ಯಾರಿಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಇದ್ದಾರೆ, ಯಾರು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೋತಾರೆ ಇಂಡಿಯನ್ ಟೀಮ್ ನಲ್ಲಿ ಅಂತ ಹೊಡೆದೇ ಬಿಟ್ಟಿರೋರು. ಸೀರಿಯಸ್ಲಿ ಬೈಯೋದಿರ್ಲಿ, ಹೊಡೆದೇ ಬಿಟ್ಟಿರೋರು. ಬಟ್ ನಮ್ಮ ರಾಹುಲ್ ದ್ರಾವಿಡ್ ಅವರು ಮೈಕಲ್ ಅಷ್ಟು ಸಲ ಕಿಚಾಯಿಸಿದ್ರು, ಏನು ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿದ್ರಂತೆ. ಮುಖದಲ್ಲಿ ಕೂಡ ಕೋಪ ಅನ್ನೋ ಎಕ್ಸ್ಪ್ರೆಷನ್ ತೋರಿಸಿಲ್ಲ. ಅಂಡ್ ಆ ಸೀರೀಸ್ ನಲ್ಲಿ ಇಂಡಿಯಾ ಗೆಲ್ತು. ಓಕೆ, ಅವಾಗ ಈ ಮೈಕಲ್ ಒಂದು ಸ್ಟೇಟ್ಮೆಂಟ್ ಕೊಟ್ರಂತೆ, ನಾನು ನಿಜವಾಗ್ಲೂನೇ ಸೋತ್ ಹೋಗಿದ್ದೀನಿ ಇವತ್ತು, ಮ್ಯಾಚ್ ನಲ್ಲ, ಬಟ್ ರಾಹುಲ್ ದ್ರಾವಿಡ್ ಮುಂದೆ ಸೋತಿದ್ದೀನಿ. ಬಿಕಾಸ್ ಅವರು ನಾನೇನಾದ್ರೂ ಅವ್ರನ್ನ ಕಿಚಾಯಿಸಿದಾಗ ಅವ್ರು ವಾಪಸ್ ಅದನ್ನ ನನಗೆ ಕೊಟ್ಟಿದ್ರೆ, ಇಲ್ಲ ವಾಪಸ್ ಅದಕ್ಕೆ ರೆಸ್ಪಾಂಡ್ ಮಾಡಿದಿದ್ರೆ ನಾನು ಗೆದ್ದು ಬಿಡ್ತಿದ್ದೆ. ಬಟ್ ನಾನು ಅಷ್ಟು ಸಲ ರೇಗ್ಸಿನೂ ಅವ್ರು ನನಗೆ ವಾಪಸ್ ಏನು ಕೊಡ್ಲಿಲ್ಲ. ಹಿ ಈಸ್ ದ ರಿಯಲ್ ಜೆಂಟಲ್ಮನ್, ಅವರಿಂದ ನಾವು ಕಲಿಬೇಕು ಅಂತ ಹೇಳಿದ್ರಂತೆ. ವೆರಿ ನೈಸ್ ಅಲ್ವಾ? ಸೊ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡ್ತಾ ಇನ್ನು ಕೆಲವೊಬ್ಬರು ಜೆಂಟಲ್ಮನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೌಜನ್ಯಗೆ ಮೋಸ್ಟ್ ಫೇವರೆಟ್ ಸೆಗ್ಮೆಂಟ್ ಆಗಿರ್ತಕ್ಕಂತ ಒಂದು ಸಾಂಗ್ ಜರಸಂಧ ಇಂದ ನಿಮಗೆ ಪ್ಲೇ ಮಾಡ್ತಾ ಇದೀನಿ ನಿಮಗೋಸ್ಕರ. ಓಕೆ, ಹಾಗಿದ್ರೆ ಅದಾದ್ಮೇಲೆ ಮಾತಾಡೋಣ. ಕ್ರಿಕೆಟ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲಪ್ಪ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಹಾಡು ನೋಡ್ಕೊಂಡ್ ಬಂದ್ಬಿಡಿ, ಜರಸಂಧ ಇಂದ. ಪದೇ ಪದೇ ಪೋರಿನಲ್ಲಿ ಮತ್ತು ಬರುವ ಟೋಲಿನಲ್ಲಿ ರಂಗು ರಂಗು ಮಾತನಾಡಿ ನನ್ನ ಕಾಡ್ತೀಯಾ. ಅದೇ ಹಲೋ ಚೂರಿನಲ್ಲಿ ಬಿಡದೆ ಬರೋ ನೆನಪಿನಲ್ಲಿ ಪ್ಯಾರ್ ಇಷ್ಕ್ ಅಂತ ನನ್ನ ಪ್ರಾಣ ತಿಂತೀಯಾ. ಮತ್ತೆ ಮತ್ತೆ ಕನಸಿನಲ್ಲಿ ನೀನು ಬರ್ತೀಯಾ. ಇಲ್ಲ ಸಲ್ಲದಾಸೆ ತೋರಿಸಿ ಎಸ್ಕೇಪ್ ಆಗ್ತೀಯಾ. ಫೋನು ಕಾಯೋ ಕೆಲಸ ನನ್ನದಾಗಿದೆ. ಎಲ್ಲ ಕಾಲು ಬಾರು ಮಾಡಿ ಹಾಟು ಕಾದಿದೆ. ಗುಡ್ ಮಾರ್ನಿಂಗ್ ನೀನೇ ಹೇಳ್ಬೇಕು, ನೈಟ್ ನೀನೇ ಹೇಳ್ಬೇಕು. ಕತ್ತಲಲ್ಲಿ ಕೂತು ಫೋನು ಆಫು ಮಾಡುವ. ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. Always on the phone, never get a busy tone. I need a sexy girl with a sexy ringtone. Never stay alone, talking sweet on the phone. My celly keep buzzing till I pick up the phone. Pick
ಅಪ್ ದ ಫೋನ್ ಅಂತ 41219999 ಗೆ ಕಾಲ್ ಮಾಡೋರೆಲ್ಲ ಇದನ್ನ ಹೇಳ್ತಾನೆ ಇರ್ತಾರೆ, ಪಿಕ್ ಅಪ್ ದ ಫೋನ್ ಅಂತ. ಎಸ್, ವಿ ವಿಲ್ ಪಿಕ್ ಅಪ್ ದ ಫೋನ್, ಆದ್ರೆ ಇವತ್ತಲ್ಲ ಮತ್ತೆ ನಾಳೆ, ಬಿಕಾಸ್ ಆಲ್ರೆಡಿ 9:30 ಆಗ್ತಾ ಬಂತು. ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ. ಎಸ್, ಈ ಕಾರ್ಯಕ್ರಮದಲ್ಲಿ ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಮಾತ್ರ. ಸೌಜನ್ಯ, ಅದೇ ನಮ್ಮ ಪಾಪ ದುನಿಯಾ ವಿಜಯ್ ಅವರು ಲೈಕ್ ಅಷ್ಟೊಂದು ಫಿಸಿಕ್ ಅಷ್ಟು ಚೆನ್ನಾಗಿದೆಯಲ್ಲ, ಅದೇ ತರ ನನಗೂ ಅನ್ಸ್ತಾ ಇರುತ್ತೆ, ನನಗೂ ಅದೇ ತರ ಫಿಸಿಕ್ ಬೇಕು, ಬಾಡಿ ಬೇಕು ಅಂತ. ಬಟ್ ತುಂಬಾ ಕಷ್ಟ ಬೀಳ್ತೀನಿ ವರ್ಕೌಟ್ ಮಾಡೋದಕ್ಕೆ. ಆದ್ರೆ ಈಸಿ ಸೊಲ್ಯೂಷನ್ ಸಿಗ್ತಲ್ಲ, ನಿಂಗೇನಾರು ಗೊತ್ತಾ? ಈಸಿ ಸೊಲ್ಯೂಷನ್ ಅಂದ್ರೆ ಆಯುರ್ವೇದ್ ನ್ಯೂಟ್ರಿಗೇನ್ ಗಬಕ್ 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 ಅಂತ ತಿನ್ಬಿಡೋದು. ಪೌಡ್ರೇ ಇರೋದು ಕೂಡ, ಪೌಡ್ರೇ ತಿನ್ಬೇಕು ನೀನು. ಸೊ ಅದನ್ನ ತಿಂದಾಗ ಒಳ್ಳೆ ಬಾಡಿ ನಿನಗೆ ಬರುತ್ತೆ. ಬಟ್ ಅದಕ್ಕೂ ಮುಂಚೆ ಇವತ್ತಿನ ಕೊನೆ ಪ್ರಶ್ನೆ ನಿನಗೆ. ಓಕೆ, ಊಟ ಅಂದ್ಮೇಲೆ ನಿಂಗೆ ಕೊನೆಯಲ್ಲಿ ಏನಿರ್ಲೇಬೇಕು? ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಯಾಕಂದ್ರೆ ಊಟಕ್ಕೆ ಇಲ್ದಿರೋ ಉಪ್ಪಿನಕಾಯಿ ಅಂತ ಒಂದು ಮಾತಿದೆ. ಏನಕ್ಕೆ? ಹೌದು, ಬಟ್ ಉಪ್ಪಿನಕಾಯಿನ ಯಾವ್ದಕ್ಕೆ ನಂಚ್ಕೋತೀಯಾ? ಮೊಸರನ್ನಕ್ಕೆ. ಮೊಸರನ್ನಕ್ಕೆ ಉಪ್ಪಿನಕಾಯಿ ನಂಚ್ಕೊಳ್ಳೋದು ಅಲ್ವಾ? ಸೊ ಇವಾಗ ಮೊಸರನ್ನ ಇರ್ಲೇಬೇಕು ನಮ್ಗೆಲ್ಲರಿಗೂ. ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಇಬ್ರು ಪ್ಲೇಯರ್ಸ್ ಮೊಸರನ್ನ ಅಂದ್ರೆ ಅದರ ದೊಡ್ಡ ಫ್ಯಾನ್. ಅವರು ಕನ್ನಡಿಗರು ಬೇರೆ. ಅವರು ಇನ್ಫ್ಯಾಕ್ಟ್ ಸೌತ್ ಆಫ್ರಿಕಾದಲ್ಲಿ ಮೊಸರನ್ನ ಹುಡ್ಕೊಂಡು ಹೋಗಿದ್ರಂತೆ. ಯಾರು ಅಂತ ಗೊತ್ತಾ ನಿಮ್ಗೆ? ಯಾರಪ್ಪ? ಅನಿಲ್ ಕುಂಬ್ಳೆ ಮತ್ತೆ ಜಾವ್ಗಲ್ ಶ್ರೀನಾಥ್ ಅವರು ಪ್ಯೂರ್ ವೆಜಿಟೇರಿಯನ್ಸ್. ಅವರು ಮೊಟ್ಟೆ ಕೂಡ ತಿನ್ನಲ್ಲ ಇನ್ಫ್ಯಾಕ್ಟ್ ಜಾವ್ಗಲ್ ಶ್ರೀನಾಥ್ ಅವರು. ಸೊ ಸೌತ್ ಆಫ್ರಿಕಾಗೆ ಹೋದಾಗ ಹೀಗೆ ರೂಮ್ ಹಾಕಿದ್ದಾರೆ. ಅಲ್ಲಿ ಸೌತ್ ಆಫ್ರಿಕಾ ಬೀದಿಲಿ ಹುಡ್ಕೊಂಡು ಹೋಗಿದಾರಂತೆ ಮೊಸರನ್ನ. ಯಾಕಂದ್ರೆ ಅಲ್ಲಿ ಎಲ್ಲ ಎಗ್ಗಲ್ಲೇ ಸಿಗ್ತಾ ಇದ್ದು. ಸೊ ಮೊಸರನ್ನ ಅಂತಿದ್ ಹಾಗೆ ಇದು ನೆನಪಾಯ್ತು ನನಗೆ. ಅಂಡ್ 9:30 ಅಂತಿದ್ ಹಾಗೆ ನೆನಪಾಗತ್ತೆ. ಇವಾಗ ಪ್ರೋಗ್ರಾಮ್ ನ ವೈಂಡ್ ಅಪ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ನಾವು ನಿಮ್ಗೆ ಸಿಗ್ಬೇಕು 8:00 ಅಂತ. ನಾಳೆ ನಮ್ ಜೊತೆ ಇರ್ತಾರೆ ಆರ್ಯವರ್ಧನ್ ಅವರು. ಎಸ್, ಸೊ ಇವತ್ತು ನಿರಾಶೆ ಆದವರೆಲ್ಲ ನಾಳೆ ಫೋನ್ ಕಾಲ್ ಟ್ರೈ ಮಾಡಿ ಅವ್ರ ಜೊತೆ ಮಾತಾಡಬಹುದು. ನಮಗ್ ಬೈದಷ್ಟೇ ಅವ್ರಿಗೂ ಬೈಬಹುದು ಅಂತ. ಯಾರು ಬೈದಿದ್ದು? ಅವ್ರು ಹೇಳ್ತಿದ್ರು ನಾನು ಸಂತೋಷವಾಗಿದ್ದೀನಿ ಲೈಫ್ ಅಲ್ಲಿ, ಆರ್ಯವರ್ಧನ್ ಅವ್ರ ಹತ್ರ ಹೇಳ್ತಿರ್ಬೇಕು ಅಂತ. ಸೊ ಇವಾಗ ನಾವು ಹೊರಡ್ತಾ ಇದೀವಿ. ಮತ್ತೆ ನಾಳೆ ಬೆಳಗ್ಗೆ ಶಾರ್ಪ್ 8:00 ಸಿಗ್ತೀವಿ. ಟಿಲ್ ದೆನ್ ನೀವು ನೋಡ್ತಾ ಇರಿ ಜೀ ಕನ್ನಡ ವಾಹಿನಿ, ಕಣ್ಣಿಗೆ ತುಂಬಾ ಒಳ್ಳೇದು.